ಮಹಾತಪ ಅಂದ್ರೆ ಹೆಚ್ಚಿನ ತಪಸ್ಸೇನು ಅಂತಂದ್ರೆ ಜ್ಞಾನಮಯವಾದ ತಪಸ್ಸಿಂದ ಕೂಡ್ಕೊಂಡವನು ಅಂತ. ಲೋಕದಲ್ಲಿ ಶಾರೀರಿಕ ತಪಸ್ಸನ್ನು ಮಾಡ್ತಾರೆ, ಕೃಷ್ಣಚಾಂದ್ರಾಯಣ ಉಪವಾಸ, ತೀರ್ಥಕ್ಷೇತ್ರ ಮತ್ತೆ ನಡ್ಕೊಂಡು ಹೋಗಿ ಬೇರೆ ಬೇರೆ ಹೋಗೋದು, ಆಚಾರ ತಪಸ್ಸು ಮಾಡೋದು ಅದುಂಟು. ಆಮೇಲೆ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂತ ಭೂಚ್ಯತೆ, ಅದು ತಪಸ್ಸು ಮಾಡೋರಿದ್ದಾರೆ. ಇನ್ನು ಐಂದ್ರಿಯಕ ತಪಸ್ಸು ಯಾವುದು? ಸ್ವಾಧ್ಯಾಯಾಭ್ಯಾಸ, ಅನುದ್ವೇಗ ಕರ್ಮ ವಾಕ್ಯಂ ಸತ್ಯಂ ವಾಂಗ್ಮಯಂ ತಪ ಉಚ್ಯತೆ, ಇಂದ್ರಿಯ ತಪಸ್ಸು ಅದನ್ನು ಮಾಡ್ತಾರೆ. ಅದಕ್ಕೂ ಇನ್ನು ತಪೋ ಮಾನಸ ಉಚ್ಯತೆ ಅಂತ ಹೇಳಿ ಅನುದ್ವೇಗ ಕರ್ಮ ಆಯ್ತಲ್ಲ, ಮನಃಪ್ರಸಾದ ಸೌಮ್ಯತ್ವಂ ಮಾತ್ರ ಭಾವ ಸಂಶುದ್ಧಿರಿತ್ಯೇತ. ಈ ಮೂರು ತಪಸ್ಸಿಗಿಂತ, ದೇಹ ತಪಸ್ಸು, ಇಂದ್ರಿಯ ತಪಸ್ಸು, ಮನಸ್ತಪಸ್ಸಿಗಿಂತ ಜ್ಞಾನಮಯವಾದ ತಪಸ್ಸಿದೆಯಲ್ಲ ಅದು ಮಹಾತಪಸ್ಸದು. ಆ ತಪಸ್ಸಿಂದ ಕೂಡ್ಕೊಂಡು ಪರಮಾತ್ಮ ಎಷ್ಟ ಜ್ಞಾನಮಯಂ ತಪಃ ಅಂತ ಮಂಡುಕೋಪನಿಷತ್ತಲ್ಲೂ ಕೂಡ ಎಸ್ ಸರ್ವಜ್ಞ ಇತ್ತು, ಎಸ್ ಸರ್ವಜ್ಞ ಸರ್ವವಿತ್ತು, ಎಸ್ ಜ್ಞಾನಮಯಂ ತಪಃ ಅಂತ ಹೇಳಿ ಜ್ಞಾನ ಸ್ವರೂಪದಿಂದ ತಪಸ್ಸು ಮಾಡುತ್ತಿರುವಾಗ ಪರಮಾತ್ಮ ಅಂತ ಹೇಳಿ ಮಹಾತಪಃ ಅಂತ ನೆನ್ನೆ ಹೇಳಿ ಅಲ್ಲಿ ಮುಗಿಸಿದ್ವಿ. ಅಷ್ಟಾಗಿತ್ತು. ಇವತ್ತು ಸರ್ವಗ ಸರ್ವ ವಿದ್ವಾನುಃ ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ ಸರ್ವವಿದ್ವಾನರ್ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದ ವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ ಸರ್ವಗಃ ಸರ್ವವಿತ್ ಭಾನುಃ ವಿಶ್ವಕ್ಸೇನಃ ಜನಾರ್ದನಃ ವೇದಃ ವೇದವಿತ್ ಅವ್ಯಂಗಃ ವೇದಾಂಗಃ ವೇದವಿತ್ ಕವಿಃ. ಇದರಲ್ಲಿ 10 ನಾಮ ಇದೆ, 11 ನಾಮ ಇದೆ. ಈ ನಾಮದಲ್ಲಿ 11 ನಾಮ. ನಿನ್ನೆ ಶ್ಲೋಕದಲ್ಲಿ ಎಷ್ಟಿರ್ತದೋ 9 ನಾಮ. ರುದ್ರೋ ಬಹುಶಃ 9 ನಾಮ, ಇದರಲ್ಲಿ 11 ನಾಮ. ಮೊದಲನೇ ನಾಮ ಸರ್ವಗಃ, ಸರ್ವತ್ರ ಗಚ್ಚತಿ ಇತಿ ಸರ್ವಗಃ, ಎಲ್ಲಾ ಕಡೆಯಲ್ಲೂ ಹೋದವನು. ಅಣುರೇಣು ತಿಲಕಾಷ್ಠದ ತುಂಬಿಕೊಂಡಿದ್ದಾನೆ. ಎಲ್ಲ ಹೇಗೆ ಸಣ್ಣ ಮಂಜುಗಡ್ಡೆಯಲ್ಲೂ ದೊಡ್ಡದಲ್ಲೂ ಎಲ್ಲಾದ್ರೂ ನೀರು ತುಂಬಿಕೊಂಡಿರುತ್ತೋ ಅದೇ ರೀತಿ ಪರಮಾತ್ಮಮಯವಾದ ಜಗತ್ತಿನಲ್ಲಿ ಪರಮಾತ್ಮನ ಎಲ್ಲದಲ್ಲೂ ಸೇರ್ಕೊಂಡಿದ್ದಾನೆ. ಹಾಗಾಗಿ ಸರ್ವಗಃ, ಎಲ್ಲ ಕಡೆಯಲ್ಲೂ ಹೋದವನು, ಎಲ್ಲ ಕಡೆಯಲ್ಲೂ ತುಂಬಿಕೊಂಡವನು, ಎಲ್ಲವೂ ಆದವನು ಅಂತ. ಇನ್ನು ಸರ್ವವಿತ್, ಎಲ್ಲ ಕಡೆ ಹೋದವನು ಅಷ್ಟೇ ಅಲ್ಲ, ಎಲ್ಲವೂ ಅವನಿಗೆ ಗೊತ್ತು. ಸರ್ವಂ ವೇತ್ತೀತಿ ಸರ್ವವಿತ್, ಎಲ್ಲವೂ ಗೊತ್ತು. ಅವುಗಳ ಹುಟ್ಟು, ಅವುಗಳ ಸ್ವಭಾವ, ಅವುಗಳ ಬದುಕು, ಅವುಗಳ ಆಹಾರ, ಅವುಗಳ ಜನಜೀವನ, ಅವುಗಳ ಮರಣ, ಮರೆಯಾಗುವಿಕೆ ಅಷ್ಟು ಅವನು ಗೊತ್ತು. ಆ ಪರಮಾತ್ಮ ಯಾಕೆಂದ್ರೆ ಆ ಸ್ವರೂಪದಲ್ಲೇ ಅರಿತಿರ್ತಾನೆ, ಅವನು ಬೇರೆಯಾಗಿ ಅರಿತಾ ಇರಲ್ಲ ಯಾವುದನ್ನು. ಅವನು ಜ್ಞಪ್ತಿ ಸ್ವರೂಪದಿಂದಲೂ ಸತ್ಸ್ವರೂಪದಿಂದಲೂ ಜಗತ್ತೆಲ್ಲವನ್ನು ತುಂಬಿಕೊಂಡವನಾದ್ದರಿಂದ ಅವನು ಎಲ್ಲವನ್ನೂ ತುಂಬಿ ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಸರ್ವಜ್ಞನು ಸರ್ವವಿಜನೂ ಆಗಿದ್ದಾನೆ. ಮೂರನೇದು ವಿಶ್ವಕ್ಸೇನ ಅಂತ. ವಿಶ್ವಕ್ ಅಂದ್ರೆ ಅಡ್ಡಲಾದಂತಹ ಸೇನೆ. ವಿಶ್ವಕ್ ಅಂದ್ರೆ ಅಡ್ಡಲು. ಅನ್ವಕ್ ವಿಶ್ವಕ್ ಅಂತ, ಅನ್ವಕ್ ವಿರುದ್ಧ ಪದ ವಿಶ್ವಕ್ ಅಂತ. ಅನುಗುಣವಾಗಿ ಆನುಪೂರ್ವಕವಾಗಿ ಅನ್ವಕ್. ವಿಶ್ವಕ್ ಅಂದ್ರೆ ಅಡ್ಡಲಾಗಿ ಎಲ್ಲಾ ಕಡೆಯಲ್ಲೂ ಅಂತ. ಅವನ ಸೇನೆ ಅಂದ್ರೆ ಅವನ ಉಗ್ರವಾದಂತಹ ಯುದ್ಧವನ್ನು ಮಾಡಕ್ಕೆ ಹೋದಾಗ ಆ ಶತ್ರು ಸೈನ್ಯದವರಿಗೆ ಎಲ್ಲಾ ಕಡೆ ಅವರೇ ಕಾಣ್ತಾರೆ. ಅಲ್ಲಿ ನೋಡಿದ್ರು ರಾಮ, ಇಲ್ಲಿ ನೋಡಿದ್ರು ರಾಮ ಹೇಳಿ ಆ ರಾವಣ ಇದವರಿಗೆ ಯುದ್ಧದಲ್ಲಿ ಆ ರಾಕ್ಷಸರಿಗೆ ಎಲ್ಲಾ ಕಡೆ ರಾಮ ಕಾಣ್ತಾ ಇದ್ದಂತೆ. ಅಯ್ಯೋ ಇಲ್ಲೂ ರಾಮ, ನೀವು ಓಡ್ತಾ ಇದ್ದಂತೆ. ಆ ರಾಮನ ಹೊಡೆತಕ್ಕೆ ತಡ್ಕೋಕ್ಕಾಗದೇನಿಗೆ ಎಲ್ಲೆಲ್ಲಿ ನೋಡಿದ್ರು ರಾಮನು ಅಂತ ಹೇಳಿ ತಾನೇ ಸಾವಿರ ಬಂದ ತೋರ್ಕೊಂಡು. ಅದಕ್ಕೆ ಆ ಶತ್ರುಗಳಿಗೆ ಅವನ ಘೋರವಾದ ಯುದ್ಧದಿಂದ ಅಷ್ಟರ ಮಟ್ಟಿನ ಭಯ ಉಂಟಾಗಿ ಎಲ್ಲಾ ಕಡೆಯಲ್ಲಿ ಅವನೇ ಕಾಣಿಸಿಬಿಡ್ತಾನೆ. ಹಾಗೆ ವಿಶ್ವಕ್ಸೇನ ಅಂತ. ವಿಶ್ವಕ್ಸೇನ ಅಂತ ಹೇಳಿ ಈ ಸಂಪ್ರದಾಯವು ವಿಶ್ವಕ್ಸೇನ ಪೂಜೆ ಅಂತ ಒಂದು ಮಾಡ್ತಾರೆ. ಗಣಪತಿ ಪೂಜೆ ನಾವು ಮಾಡ್ತೀವಲ್ಲ, ಆ ರೀತಿ ವಿಶ್ವಕ್ಸೇನ ಪೂಜೆ ಅಂತ ಹೇಳಿ. ವಿಶ್ವಕ್ಸೇನ ಅಂದ್ರೆ ವಿಶ್ವಕ್ಸೇನೋ ಜನಾರ್ದನ ಅಂತೇಳಿ ವಿಷ್ಣುವಿಗೆ ವಿಶ್ವಕ್ಸೇನ ಅಂತ ಹೇಳಿದ್ರು. ವಿಷ್ಣುವಿನ ಪೂಜೆ ಆಗ್ಬೇಕು. ನಾವು ಗಣಪತಿ ಬಿಡ್ತಲ್ಲ ಗುರುಗಳೇ ಮಧ್ಯ ಭಾನು ಒಂದ್ ಬಿಡ್ತಲ್ಲ.
ಓ ಬಿಟ್ಬಿಟ್ನಾ? ಸರ್ವವಿತ್ ಭಾನು ಅನ್ನೋ ಕಡೆ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಮ್ಯಾಮ್. ಭಾನು ಬಿಟ್ಬಿಟ್ಟು ಕರೆಕ್ಟ್, ಹೌದು. ಸರ್ವವಿತ್ ಭಾನು. ಭಾನು ಶಬ್ದಕ್ಕೆ ಅರ್ಥ ಎರಡು ಅರ್ಥ ಮಾಡ್ಬೋದು. ಒಂದು ಪ್ರಸಿದ್ಧವಾದಂತಹ ಸೂರ್ಯ ರೂಪದವನು ಅಂತ ಅರ್ಥ ಮಾಡ್ಬೋದು. ಭಾನುನ ಸೂರ್ಯನಿಗೆ ಭಾನು ಇದೆ. ಭಾನು ಯಾಕೆ ಹೆಸರು ಅಂದ್ರೆ ಅವನಿಗೆ ಕಿರಣವುಳ್ಳವನಾದ್ದರಿಂದ ಪರಮಾತ್ಮನು ಪ್ರಜ್ಞಾನಾಂಶ ಪ್ರಧಾನೈಹಿ, ಚೈತನ್ಯಾಂಶದಿಂದ ಜಗತ್ತೆಲ್ಲ ತುಂಬಿಕೊಂಡವನಾದ್ರಿಂದ ಅವನಿಗೆ ಚೈತನ್ಯ ಕಿರಣದ ಕೂಡ ಅವನು ಭಾನು. ಭಾನು ಶಬ್ದಕ್ಕಂತ ಕಿರಣ ಅಂತ ಅರ್ಥ. ಕಿರಣ ಇವನಿಗೆ ಚೈತನ್ಯ ಕಿರಣವುಳ್ಳವನಾದ್ರಿಂದ ಈಗ ಭಾನು ಅಂತ ತನ್ನ ಜಪ್ತಿ ಸ್ವರೂಪವಾದ ಅರಿವಿನಿಂದ ಎಲ್ಲವನ್ನು ಬೆಳಗುತ್ತಿರುವಾತನು ಅಂತ ಹೇಳಿ ಭಾನು ಅಂತ ಅವನಿಗೆ. ಭಾ ಅನ್ನೋದು ಧಾತು, ಭಾ ದೀಪ್ತವು ಅಂತ. ಅದಕ್ಕೆ ನುಹು ಅನ್ನೋದು ಪ್ರತ್ಯಯ. ಅದು ಆ ಪ್ರತ್ಯಯ ಬಂದ್ಬಿಟ್ಟು ಭಾನು ಅಂದ್ರೆ ಇದು ತಾಚ್ಛಿಲ್ಯ ಸ್ವಭಾವದವನು, ಅರಿವಿನ ಕಿರಣಗಳಿಂದ ತುಂಬಿಕೊಳ್ಳುವ ಸ್ವಭಾವದವನು ಅಂತ ಅರ್ಥ ಭಾನು ಅಂತದ್ದು. ಭಾದೀಪ್. ಇನ್ನೊಂದು ವಿಶ್ವ ಅಲ್ಲಿ ಸರ್ವವಿತ್ ಭಾನು ಅಂತ ಒಟ್ಟಿಗೆ ತಗೋಬಾರ್ದ ಗುರುಗಳೇ? ಸರ್ವವಿದ್ ಭಾನು ಅಂತ ಪುನರುಕ್ತಿ ಆಗ್ಬಿಡುತ್ತೆ. ಅಲ್ಲ, ಎಲ್ಲವನ್ನು ಅರಿವಿನ ರೂಪದಿಂದ ಬೆಳಗುವವನು ಅಂತ ತಗೋಬಾರ್ದ? ತಗೋಬಾರ್ದು. ಇಲ್ಲಿ ಏನ್ ಮಾಡಿದೀನಿ, ಇದರಲ್ಲಿ ಸರ್ವವಿದ್ ಭಾನು ಒಂದ್ ಮಾಡಿದ್ದಾರೆ. ಇದರಲ್ಲಿ ಆ ಸಂಖ್ಯೆಗೆ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್ವವಿದ್ ಭಾನು ತಗೊಂಡ್ರೆ ಎಲ್ಲವನ್ನೂ ಬೆಳಗುವಂತಹ ಕಿರಣದವನು ಅಂತ ಅರ್ಥ ಮಾಡ್ಬೇಕಾಗತ್ತೆ. ಭಾನು ವಿಶೇಷ ಮಾಡ್ಬೇಕು. ಸರ್ವವಿತ್ ಭಾನು ಅಂದ್ರೆ ಎಲ್ಲವನ್ನೂ ಅರಿಯೋದು ಅನ್ನುವ ಕಿರಣವುಳ್ಳವನು, ಅರಿವೇ ಕಿರಣ ಅವನಿಗೆ, ಹಾಗೆ ವಿಶೇಷಣ ಆಗತ್ತೆ. ಇಲ್ಲಿ ಅವು ಒಂದೇ ಮಾಡಿದ್ದಾರೆ. ಹೌದು, ಇದರಲ್ಲಿ ಸರ್ವವಿದ್ ಭಾನು. ವಿಶ್ವಕ್ಸೇನ ಅಂದ್ರೇನು? ಎಲ್ಲಾ ಕಡೆಯಲ್ಲಿಯೂ ಸೇನಾ ಉಳ್ಳವನು, ಎಲ್ಲಾ ಕಡೆಯಲ್ಲಿಯೂ ಸೈನ್ಯ ರೂಪದವನಾಗಿ ಅಡ್ಡಾಗಿ ಎಲ್ಲಾ ರೀತಿ ತುಂಬಿಕೊಂಡವನು ಅಂತ ಅರ್ಥ ವಿಶ್ವಕ್ಸೇನ. ಇನ್ನೊಂದು ಜನಾರ್ದನ. ಜನೈಹಿ ಅರ್ಧ್ಯತೆ ಪ್ರಾರ್ಥ್ಯತೆ ಇದು ಜನಾರ್ದನ ಅಂತ ಶಂಕರಾಚಾರ್ಯರೇ ಆ ಗೀತಾ ಭಾಷೆಯಲ್ಲಿ ಒಂದು ಕಡೆಯಲ್ಲಿ ಅರ್ಜುನ ಸಂಬೋಧನೆ ಮಾಡೋದಕ್ಕೆ ಅರ್ಥ ಮಾಡುವಾಗ ಅರ್ಧಗತವು ಯಾಚನೆ ಧಾತು, ಭೋಗಾಪವರ್ಗವನ್ನ ಭಕ್ತರಿಂದ ಬೇಡಲ್ಪಡುತ್ತಾನೆ ಅಂಥೇಳಿ ಅರ್ಧ್ಯತೆ ಪ್ರಾರ್ಥ್ಯತೆ ಜನಾರ್ದನ ಅಂತ. ಜನೈಹಿ ಅರ್ಧ್ಯತೆ ಪ್ರಾರ್ಥ್ಯತೆ ಒಂದರ್ಥ ಮಾಡಿದ್ದಾರೆ. ಇನ್ನು ಜನಾನ್ ಅರ್ಧಯತಿ ಸೂದಯತಿ ಅಂದ್ರೆ ದುಷ್ಟರನ್ನ ಸೀಳು ಹಾಕ್ತಾನೆ ಅನ್ನೋ ಅರ್ಥದವರು ಜನಾರ್ದನ ಮಾಡಿದ್ದಾರೆ. ಪಾಪಿಗಳನ್ನು, ಜಗತ್ತಿನ ಒಂದು ವ್ಯವಸ್ಥೆಯನ್ನು ಹಾಳು ಮಾಡುವವರನ್ನು, ಒಂದು ಇದನ್ನು ಅವನ ಸೇತು ಇದೆಯಲ್ಲ ಧರ್ಮದ ವ್ಯವಸ್ಥೆ, ಅದನ್ನು ಹಾಳು ಮಾಡುವ ಆತನನ್ನ ಅವತಾರ ಮಾಡಿ ಆ ಎಲ್ಲರನ್ನೂ ಸಂಹಾರ ಮಾಡುವ ಆತನು ಅಂತ ಆ ರೀತಿ ಅರ್ಥ ಮಾಡಿದ್ದಾರೆ. ಎರಡರ್ಥವೂ ಹೊಂದತ್ತೆ. ಜನರಿಂದ ಪ್ರಾರ್ಥಿಸಲ್ಪಡುವ ಬೇಡಲ್ಪಡುವವನು ಅಂತ, ಜನರನ್ನ ಸೀಳುವಾತನು ಅಂತೂ ಎರಡರ್ಥವನ್ನು ಮಾಡಬಹುದು. ಜನಾನ್ ಅರ್ಧನ, ಜನೈಹಿ ಅರ್ಧತೆ ಜನಾರ್ದನ. ಇನ್ನು ಉತ್ತರಾರ್ಧದಲ್ಲಿ ವೇದವಿತ್ ಅನ್ನೋ ಪದ ಎರಡು ಸಲ ಬಂದ್ಬಿಟ್ಟಿದೆ. ವೇದ, ವೇದವಿತ್, ಅವ್ಯಂಗ ಮತ್ತು ವೇದಾಂಗ ಮತ್ತು ಈಗ ವೇದವಿತ್, ಎರಡು ಸಲ ವೇದವಿತ್ ಬಂದಿದೆ. ಒಂದಕ್ಕೆ ಸ್ವಯಂ ವೇದವನ್ನು ಬಲ್ಲವನು ಅಂತ ಅರ್ಥ, ಇನ್ನೊಂದಕ್ಕೆ ವೇದಗಳಿಂದ ತಿಳಿ ಬರುವವನು ಅಂತ ಅರ್ಥ ಮಾಡ್ಕೋಬೇಕು. ವೇದ ಅಂದ್ರೆ ಸ್ವಯಂ 4 ವೇದ ರೂಪದವನಾಗಿದ್ದಾನೆ ಅಂತ. ಪ್ರಸಿದ್ಧವಾದ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಏನಿದೆ ಅವನು ವೇದ ಸ್ವರೂಪನು ಪರಮಾತ್ಮನು ಅಂತ. ವೇದ ಶಿವ ಶಿವೋ ವೇದ ಅಂತ ವೇದ ಪರಮಾತ್ಮನೇ ವೇದ ರೂಪದವನಾಗಿದ್ದಾನೆ, ವೇದಾತ್ಮನಾಗಿದ್ದಾನೆ ಅಂತ ಪುರುಷತ್ತಲ್ಲೂ ಕೂಡ ಅವರಿಗೆ ಆ ವೇದಾತ್ಮ ಅವನು, ವೇದ ಸ್ವರೂಪದವನು ಅಂತ ಕೊಂಡಾಡುತ್ತೆ ಹೇಳ್ತಾರೆ ಭಾಷ್ಯಕಾರರು. ಹಾಗಾಗಿ ವೇದ ಅಂದ್ರೆ ವೇದ ಸ್ವರೂಪನು ಅಂತ. ವೇದವಿತ್ ಅಂದ್ರೆ ತಾನೇ ವೇದ ಸ್ವರೂಪನಾದವನೇ ವೇದವನ್ನು ಬಲ್ಲವನು ಅಂತ ಹೇಳಲೇಬೇಕಾಗಿಲ್ಲ. ವೇದವನ್ನ ಸಂಪೂರ್ಣವಾಗಿ ಚಕಾರ ತುಕಾರ ಬಿಡದೆ ಅರ್ಥವನ್ನು ಮಾಡಿಕೊಂಡವನು ಪರಮಾತ್ಮನು ವೇದವಿತ್. ಇನ್ನು ಅವ್ಯಂಗ ಅಂದ್ರೆ ವ್ಯಂಗ ಅಂದ್ರೆ ಕೊರತೆ ಅಂತ ಒಂದು ಅರ್ಥ ಇದೆ. ಕೊರತೆ ಅದಿಲ್ಲದ, ಕೊರತೆ ಇಲ್ಲದವನು ಅಂತ ಅರ್ಥ ಮಾಡ್ಬೋದು. ವ್ಯಕ್ತಿ ವ್ಯಂಗ ಅಂದ್ರೆ ತೋರ್ಕೊಳ್ಳೋದು, ಅವ್ಯಂಗ ತೋರಿಕೊಳ್ಳದವನು ಅಂತ ಅರ್ಥ ಮಾಡ್ತಾರೆ. ಅಭಿವ್ಯಕ್ತಿ ಇಲ್ಲದವನು, ಇನ್ ಪ್ರಮಾಣಗಳಿಗೆ ತೋರು ಬರದವನು, ಅಪ್ರಮೇಯ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಂಗ ಅಂದ್ರೆ ಅವಯವ ಅಂತ, ವ್ಯಂಗ ಅಂದ್ರೆ ಅವಯವಗಳಲ್ಲಿ ನ್ಯೂನತೆ ಉಳ್ಳವನು ಅಂತ, ಕೊರತೆ ಉಳ್ಳವನು ಅಂತ, ನ್ಯೂನತೆ ಇಲ್ಲವನು, ಅದಿಲ್ಲದವನು ಅವ್ಯಂಗ ಅಂತ. ಅದ ಅಂಗ ಅಂದ್ರೆ ಭಾಗ ಅಂತ ಅರ್ಥ ಮಾಡಿ, ಭಾಗದಲ್ಲಿ ಅವನ ಒಂದು ಪರಿಪೂರ್ಣತೆಯಲ್ಲಿ ಒಂದು ಭಾಗದ ಕೊರತೆ ಇದೆ ಅಂತ ಅಂತೀನಿ ಅಂದ್ರೆ ಅದಿಲ್ಲದವನು ಅಂತ ಅರ್ಥ ಮಾಡೋದು. ಪರಮಾತ್ಮನು ತ್ರಿಪಾದ ಶ್ಯಾಮೃತ 3 ಪಾದಗಳಿಂದ
ಇಡೀ ಜಗತ್ತು ತುಂಬಿಕೊಂಡಿದ್ದಾನೆ. 4ನೇ ಪಾದ ಅಮೃತ ಸ್ವರೂಪ. ಪಾದೋಶ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂದ್ರಿ. 4 ಪಾದದಲ್ಲಿ 3 ಪಾದದಿಂದ ತನ್ನ ಅಮೃತ ರೂಪದಿಂದಲೂ 1 ಪಾದದಿಂದ ವಿಶ್ವವನ್ನು ತುಂಬಿಕೊಂಡವನಾಗಿದ್ದರೆ ಅಲ್ಲಿ ಕೊರತೆ ಆಯ್ತಲ್ಲ ಅಂತಂದ್ರೆ ಇಲ್ಲ, ಅಲ್ಲೂ ಪರಿಪೂರ್ಣ ರೂಪದಿಂದ ತುಂಬಿಕೊಂಡಿದ್ದಾನೆ. ಯಾವ ಜಾಗದಲ್ಲೂ ಅವನು ಕೊರತೆ ಇಲ್ಲದವನು ಅಂತ ಅರ್ಥ ಮಾಡ್ಬೋದು. ಅವ್ಯಂಗ ಅಂದ್ರೆ ಕೊರತೆ ಇಲ್ಲದವನು, ಅಂಗಹೀನಾಗದವನು ಅಂತ ಅರ್ಥ ಮಾಡ್ಬೋದು. ವೇದ ವೇದವನ್ನು ಬಲ್ಲವನು. ಇನ್ನೊಂದೇನಂತ ಹೇಳಿದ್ ಗುರುಗಳೇ? ಅವ್ಯಂಗಹನಕ್ಕೆ ತೋರಿಕೊಳ್ಳದವನು ಅಂತ, ಅಭಿವ್ಯಕ್ತಿ ಇಲ್ಲದವನು ಅಂತ. ಇನ್ನು ವೇದಾಂಗನೂ ಅವನೇ. ವೇದಗಳಿಗೆ ಅಂಗನು ಅಂದ್ರೆ ವೇದದಲ್ಲಿ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಅಂತ ಹೇಳಿ 6 ವೇದಾಂಗ. ವೇದಾರ್ಥವನ್ನು ಗೊತ್ತು ಮಾಡಿಕೊಳ್ಳೋದಕ್ಕೆ ಇರುವಂಥ ಸಾಧನ ಅಂತಲ್ಲ. ಆ ವೇದಾಂಗ ರೂಪದಲ್ಲಿರುವನು ಅವನೇ ಅಂತ ಅರ್ಥ ಮಾಡ್ಬೋದು. ವೇದವೇ ಯಾವಾದನಿಗೆ ಅಂಗವಾಗಿದೆಯೋ, ವೇದಾಂಗ ಅಂದ್ರೆ ಅವನಿಗೆ ಬೇರೆ ನಮ್ಮ ಹಾಗೆ ಕೈಕಾಲು ಇಲ್ಲ. ಅವನು ವೇದಾತ್ಮನಾಗಿ, ವೇದ ಪುರುಷನಾಗಿ, ವೇದವನ್ನೇ ಅಂಗವಾಗಿ ಉಳ್ಳವನು ಅಂದ್ರೆ ಅವಯವವಾಗಿ ಉಳ್ಳವನು ಅಂತ. ಹೇಗೆ ವ್ಯಾಹೃತಿ ಅವಯವ ಅಂತ ಹೇಳ್ತಾರಲ್ಲ, ವ್ಯಾಹೃತಿ ಸ್ವರೂಪ ಅಂತ. ಆ ರೀತಿ ವೇದಾಂಗನಾಗಿರ್ತಕ್ಕವನು ಅಂದ್ರೆ ವೇದವೇ ಅಂಗವು. ವೇದಾಹ ಅಂಗಾನಿ ಯಶ ಸಹ ವೇದಾಂಗ ಮಾಡುವುದು. ವೇದಗಳೇ ಇವನಿಗೆ ಅಂಗಗಳು, ಅವಯವಗಳು ಅಂತ. ಅಥವಾ ವೇದಾಂಗಗಳು ಅಂತ ಏನಿದೆ ಆ ರೂಪದವನು ಅಂತ ಅರ್ಥ ಮಾಡ್ಬೋದು. ವೇದಾಂಗ ಅನ್ನೋಕ್ಕೆ 2 ಇದು. ಇನ್ನೊಂದು ಈಗ ವೇದವಿತು ಅಂದ್ರೆ ವೇದಗಳಿಂದಲೇ ಗೊತ್ತಾಗಿ ಬರುವಂಥವನು, ವೇದದಿಂದ ತಿಳಿದು ಬರುವಾತನು ಅಂತ ಅರ್ಥ. ವೇದ ಪುನರುಕ್ತಿ ಆಗದೆ ಇರೋಕ್ಕೋಸ್ಕರಾಗಿ ಅವನು ವೇದವನ್ನು ಬಲ್ಲವನು ಮೊದಲನೇ ಅರ್ಥ. 2ನೇದಲ್ಲಿ ಅವನೇ ಅವನ ವೇದವೇ ಅವನನ್ನು ಹೇಳುತ್ತೆ, ವೇದದಿಂದ ಅವನು ತಿಳಿದು ಬರುವನಾಗಿದ್ದಾನೆ. ಕೇಳಿಸ್ಲಿಲ್ಲ ನೀ ಹೇಳಿದ್ದು? ವೇದಾಂಗ ಅನ್ನೋದಕ್ಕೆ ಕೇಳಿಸ್ಲಿಲ್ಲ. ವೇದಾಂಗ ಅಂದ್ರೆ ವೇದಗಳ ಅಂಗ, ಶಿಕ್ಷಾ, ಕಲ್ಪ, ವ್ಯಾಕರಣ. ವೇದಾಂಗ ಅನ್ನೋದಕ್ಕೆ ಕೇಳಿಸ್ತಾ ನೀವು ಹೇಳ್ತಾ. ವೇದಾಂಗ ಅನ್ನೋದೊಂದು ಕೇಳಿಸ್ಲಿಲ್ಲ ಅಂದೆ. ಅದೇ ವೇದಾಂಗ ಅಂದ್ರೆ ವೇದಕ್ಕೆ ಅಂಗವಾಗಿರುವ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಆ ರೂಪದವನು ಒಂದು ಅರ್ಥ. ವೇದಗಳೇ ಅಂಗ ಅವನಿಗೆ, ಅವಯವಗಳು, ಭಾಗಗಳು. ಬೇರೆ ನಮ್ಮ ಹಾಗೆ ಭೌತಿಕ ಶರೀರವಿಲ್ಲ. ವೇದಾತ್ಮ, ವೇದ ಪುರುಷ ಅಂತ ಅರ್ಥ ಮಾಡ್ಬೋದು ಒಂದೇ ವೇದಾಂಗ ಅಂದ್ರೆ. ಈಗ ಕೇಳಿಸ್ತಾ? ನೋ ರಿಪ್ಲೈ. ಪ್ರಾಬ್ಲಮ್ ಇದೆಯಾ? ಕೇಳಿಸ್ತು ಗುರುಗಳೇ. ಇಲ್ಲೆಲ್ಲ ಕರೆಂಟ್ ಹೋಗಿದೆ ಗುರುಗಳೇ. ನೆಟ್ ಅಲ್ಲಿ ಏನ್ ಕೇಳಿಸುತ್ತೋ ಅಷ್ಟೇ. ಏರಿಯಾದಲ್ಲಿ ಕರೆಂಟ್ ಇಲ್ಲ. ಹೌದಾ? ವೇದ ತಸ್ಸಿ ತಪೋದಮ ಕರ್ಮೇತಿ ಪ್ರತಿಷ್ಠಾ ವೇದ ಸರ್ವಾಂಗಾಣಿ ಯಜ್ಞಮಾಯತನಂ ಅಂತೇಳಿ ಕೇನೋಪನಿಷತ್ತು ಕೊನೆಗಿದೆ. ಅಲ್ಲಿ ವೇದ ಸರ್ವಾಂಗಾಣಿವಾಗಿ 2 ಅರ್ಥ ಮಾಡಿದ್ದಾರೆ. ವೇದಗಳೇ ಇವನ ಅಂಗಗಳು ಅಂತ ಅರ್ಥ ಮಾಡಿದ್ದಾರೆ. ವೇದಗಳು ಮತ್ತು ಅಂಗಗಳು ಅಂತ ಅರ್ಥ ಮಾಡಿದ್ದಾರೆ. ಎಲ್ಲ ರೂಪದವನು ಅವನೇ ಆಗಿದ್ದಾನೆ, ಅವನ ಪ್ರತಿಷ್ಠೆ ಆಗಿದೆ, ಅವನ ನೆಲೆ ನಿಂತಿದ್ದಾನೆ ಅಂತ. ಆ ರೂಪದಿಂದ ಅವನು ತೋರ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ವೇದೈಹಿ ವೇದ್ಯತೆ ಐತಿ ವೇದ ಮಾಡ್ಬೇಕು. ವೇದಗಳಿಂದ ತಿಳಿಯಲ್ಪಡುತ್ತಾನೆ, ವೇದಗಳಿಂದ ಪ್ರತಿಪಾದನೆ ಮಾಡಲ್ಪಟ್ಟಿದ್ದಾನೆ ಅಂತ ಹೇಳಿ ವೇದವಿತು ಅಂತ ಹೇಳಿ ಉಪದೃಕ್ತಿ ದೋಷ ಪರಿಹಾರಕ್ಕಾಗಿ ಮೊದಲು ವೇದವನ್ನು ಬಲ್ಲವನು, ವೇದಗಳಿಂದ ತಿಳಿಯಲ್ಪಡುವವನು ಅಂತ ಅರ್ಥ, ಗೊತ್ತಾಗುವವನು ಅಂತ. ಕವಿ ಅಂದ್ರೆ ಸರ್ವಜ್ಞನು ಅಂತ ಅರ್ಥ. ಕವಿ ಕ್ರಾಂತದರ್ಶಿ ಅಂತ ಹೇಳ್ತಾರೆ. ಕವಿಗೆ ಕ್ರಾಂತದರ್ಶಿ ಇದೆ. ಅಜ್ಞಾನದ ಆಚೆ ಇರುವ ಆಚರಣನ್ನು, ಅಜ್ಞಾನ ಮೀರಿರತಕ್ಕ ಸ್ವರೂಪವನ್ನು ತನ್ನ ಸ್ವರೂಪವೇ, ಪರಮಾತ್ಮ ಸ್ವರೂಪವೇ ಅಜ್ಞಾನ ಆಚೆಗಿರೋದು. ಹಾಗಾಗಿ ಕವಿಂ ಪುರಾಣಂ ಅನುಶಾಸಿತಾರಂ ಅಂತ ಹೇಳಿ 8ನೇ ಅಧ್ಯಾಯದಲ್ಲಿ ಆ ಓಂಕಾರದ ಸ್ವರೂಪವನ್ನು ಹೇಳುವಾಗ ಆ ಕವಿ ಸ್ವರೂಪ, ಸರ್ವಜ್ಞ ಸ್ವರೂಪ ಅಂತ ಭಾಷ್ಯಕಾರ ಅರ್ಥ ಮಾಡ್ತಾರೆ. ಕವಿಯೇ ಸರ್ವಜ್ಞ ಅಂತ. ಕ್ರಾಂತದರ್ಶಿ ಅಂತ ಅರ್ಥ ಮಾಡಿದ್ದಾರೆ. ಯಾರಿಗೂ ನೋಡೋಕ್ಕಾಗದೇ ಇರೋದನ್ನು ಕಾಣುವ ಕವಯೋಕ್ರಾಂತ ಬರಲ್ಲ. ಕವಿ ಕವಿ ಅಂತಂದ್ರೆ ಎಲ್ಲವನ್ನೂ ಬಲ್ಲವನು, ಸರ್ವಜ್ಞನಾಗಿರ್ತಕ್ಕವನು ಅಂತ ಅರ್ಥ.
ಕ್ರಾಂತ ಅಂದ್ರೆ ಆಚೆಗಿರುವ ಮೀರಿರುವ, ಯಾರಿಗೂ ಎಟಕದೇ ಇರೋದನ್ನು ಕಂಡುಕೊಂಡವನು ಅಂತ. ಲೋಕಾಧ್ಯಕ್ಷಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ. ಲೋಕಾಧ್ಯಕ್ಷಃ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷಃ ಕೃತಾಕೃತಃ. ಚತುರಾತ್ಮ ಚತುರ್ವ್ಯೂಹಃ ಚತುರ್ದಂಷ್ಟ್ರಃ ಚತುರ್ಭುಜಃ. ಚತುರಾತ್ಮ ಚತುರ್ವ್ಯೂಹಃ ಚತುರ್ದಂಷ್ಟ್ರಶ್ಚತುರ್ಭುಜಃ. ಲೋಕಾಧ್ಯಕ್ಷಃ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷಃ ಕೃತಾಕೃತಃ. ಚತುರಾತ್ಮ ಚತುರ್ವ್ಯೂಹಃ ಚತುರ್ದಂಷ್ಟ್ರಶ್ಚತುರ್ಭುಜಃ. ಲೋಕಾಧ್ಯಕ್ಷಃ ಸುರಾಧ್ಯಕ್ಷಃ ಧರ್ಮಾಧ್ಯಕ್ಷಃ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹಃ ಚತುರ್ದಂಷ್ಟ್ರಃ ಚತುರ್ಭುಜಃ. ಲೋಕಕ್ಕೆಲ್ಲ ಅಧ್ಯಕ್ಷ, ಲೋಕಕ್ಕೆ ಅವನು ಸ್ವಾಮಿ, ಲೋಕವನ್ನು ನಡೆಸುವಾತನು, ಲೋಕವೇ ಅವನ ಹತೋಟಿಲಿದೆ. ಹಾಗಾಗಿ ಹೇಗೆ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಅಧ್ಯಕ್ಷ ಅನ್ನೋನು ಇದ್ದು ಹೇಗೆ ಆ ಕಾರ್ಯಕ್ರಮವನ್ನು ಯಥಾವತ್ತ ನಡೆಸ್ಕೊಂಡು ಹೋಗ್ತಾನೋ, ಅದೇ ರೀತಿ ಪ್ರಪಂಚಕ್ಕೆ ಅಧ್ಯಕ್ಷನಾಗಿದ್ದಾನೆ ಆ ಪರಮಾತ್ಮ, ಅವನ ಅಧೀನದಲ್ಲಿದೆ ಅಂತ. ಲೋಕಾನಾಂ ಅಧ್ಯಕ್ಷ ಅದೇ ಲೋಕೇ ಅಧ್ಯಕ್ಷ, ಲೋಕದಲ್ಲಿ ಲೋಕಾನಾಂ ಅಧ್ಯಕ್ಷ ಕರೆಕ್ಟ್, ಲೋಕಗಳಿಗೆಲ್ಲ ಅವನ ಅಧ್ಯಕ್ಷನು ಅಂತ. ಅದರಲ್ಲಿ ಲೋಕದ ಒಳಗೆ ಸುರಾಹಾರ ದೇವತೆಗಳು, ದೇವತೆಗಳಿಗೂ ಅಧ್ಯಕ್ಷನು ಅಂದ್ರೆ ದೇವತೆಗಳಿಗೂ ಶ್ರೇಷ್ಠನು, ದೇವತೆಗಳಿಗೂ ಉತ್ತಮನು. ದೇವತೆಗಳಿಗೂ ಏನಾದ್ರು ಆಪತ್ತು ಬಂದ್ರೆ ಇವನಿಂದಲೇ ಪರಿಹಾರ ಆಗ್ಬೇಕು, ಇವನನ್ನೇ ಶರಣ ಹೊಂದಬೇಕು. ದೇವತೆಗಳು ಏನು ಮಾಡೋಕ್ಕಾಗಲ್ಲ. ಪುರಾಣಗಳಲ್ಲಿ ಬೇಕಾದ್ರೂ ಕಟ್ಟೆ ಬರುತ್ತೆ. ಪರಮಾತ್ಮನು ಇದಾಗಿದ್ದಾಗ ಇವರೆಲ್ಲ ಹೋಗಿ ದೇವತೆಗಳೆಲ್ಲ ಹೋಗಿ ಇವರಿಗೆ ಬಹಳ ಉಪದ್ರವ ಆದಾಗ ಪರಮಾತ್ಮನು ಯೋಗ ನಿದ್ದೆಯಲ್ಲಿದ್ದಾಗ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು, ವೈಕುಂಠಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು, ಕ್ಷೀರಸಾಗರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು ಅಂತ ಹೇಳಿ ಪುರಾಣದಲ್ಲಿ ಬೇಕಾಷ್ಟು ಕಥೆ ಬರುತ್ತೆ. ಹಾಗಾಗಿ ಅವರಿಗೆಲ್ಲ ಅಭಯವನ್ನು ಕೊಟ್ಟು ಅವನೇ ಆ ಕಂಟಕವನ್ನ ಆ ಶತ್ರುಗಳನ್ನು ಸಂಹಾರ ಮಾಡಿ ಅವರಿಗೆ ಅಭಯವನ್ನು ಕೊಡುವಾತನು ಅಂತ. ಅದೇನಾಗ್ಬಿಡ್ತು, ಆ ಕ್ಷೀರ ಸಮುದ್ರ ಕಡ್ದಾಗ ಆ ಸಮುದ್ರ ಮಥನ ಮಾಡಿದಾಗ ಅಮೃತ ಸಿಕ್ಬಿಡ್ತಲ್ಲ. ಅಮೃತ ಸಿಕ್ಕಿದಾಗ ಅದು ಇಬ್ಬರು ಪಾಲು ಮಾಡ್ಕೋಬೇಕು ಮುಂಚೆ ಷರತ್ತಾಗಿತ್ತು. ಇಬ್ರು ಪಾಲಾಗಬೇಕಾದ್ರೆ ಅಸುರರು ಅಮೃತ ಪಾನ ಮಾಡಿಬಿಟ್ರೆ ಅವರು ಇದಾಗ್ಬಿಡ್ತಾರೆ, ಅಮರ್ತ್ಯರು ನಿತ್ಯ ಆಗ್ಬಿಡ್ತಾರೆ, ಅಸುರ ಕೈಗೆ ಸಿಗಬಾರ್ದು. ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮಹಾವಿಷ್ಣು ಮೋಹಿನಿ ರೂಪದಿಂದ ಆ ಅಮೃತ ಕಲಶವನ್ನ ಎಸ್ಕೇಪ್ ಮಾಡ್ಬಿಡ್ತಾರೆ, ಕೊಂಡು ಹೋಗ್ಬಿಡ್ತಾರೆ. ಹೋದಿಲ್ಲ ದೇವತೆ ಹಸುರು ವಂಚಿತರಾಗ್ಬಿಡ್ತಾರೆ. ಹಸುರು ಆಮೇಲೆ ದೇವತೆಗಳಿಗೆ ಹಿಂದ್ಗಡೆಯಿಂದ ಕೊಡ್ತಾನೆ ಅಂತ ಆ ಕಥೆ ಇದೆ. ಒಟ್ಮೇಲೆ ಭಗವಂತ ಪರಮಾತ್ಮ ದೇವತೆಗಳ ಪಕ್ಷಪಾತಿ, ದುಷ್ಟರ ಪಕ್ಷಪಾತಿ, ಹಸುರ ಪಕ್ಷಪಾತಿ ಆಗೋಲ್ಲ. ಅವರು ಪಕ್ಷಪಾತಿ ಶಬ್ದಕ್ಕರ್ಥ ಧರ್ಮಕ್ಕೆ ಒತ್ತು ಕೊಡುವವನು, ಧರ್ಮಕ್ಕೆ ಅನುಕೂಲವಾಗಿರುವವನು ಅಂತ. ಹೀಗೆ ಸುರಾಧ್ಯಕ್ಷನು ಧರ್ಮಕ್ಕೆ ಅಧ್ಯಕ್ಷ. ಎಲ್ಲ ವರ್ಣಾಶ್ರಮ ಧರ್ಮಕ್ಕೂ ಅವನೇ ಉಗಮ ಸ್ಥಾನ, ಅವನೇ ಕಾರಣ, ಅವನಿಂದಲೇ ಅದು ಬಂದಿರೋದು, ಅವನೇ ಅದನ್ನ ಈ ರೀತಿ ಇರಬೇಕು ಅಂತೇಳಿ ವ್ಯವಸ್ಥೆ ಮಾಡಿದವನು. ಹಾಗಾಗಿ ಯಾವ ಧರ್ಮಕ್ಕೆ ಕೇಂದ್ರನೂ ಅವನೇ, ಎಲ್ಲ ಧರ್ಮಕ್ಕೂ ಹೋಗಿ ಮುಟ್ಟಬೇಕಾದ ಡೆಸ್ಟಿನೇಷನ್ ಇದು ಗುರಿ ಪರಮಾತ್ಮನೇ. ಧರ್ಮಕ್ಕೆ ಅಧ್ಯಕ್ಷ, ಧರ್ಮವನ್ನು ನಡೆಸುವಾತನೂ ಹೌದು, ಧರ್ಮಕ್ಕೆ ಮೂಲ ಪುರುಷನೂ ಹೌದು, ಧರ್ಮಕ್ಕೆ ಹೋಗಿ ಸೇರಬೇಕಾದವನು ಆಗಿದ್ದಾನೆ. ಧರ್ಮಕ್ಕೆ ಪ್ರಧಾನನು ಅಂತ ಅರ್ಥದಲ್ಲಿ ಧರ್ಮಾಧ್ಯಕ್ಷನು ಅಂತ. ಇನ್ನು ಕೃತ ಅಕೃತ, ಕೃತ ಅಂದ್ರೆ ಕಾರ್ಯ, ಅಕೃತ ಅಂದ್ರೆ ಕಾರಣ. ಕಾರ್ಯಕಾರಣ ರೂಪದವನು ಅವನೇ ಆಗಿದ್ದಾನೆ. ಮಾಡಿದ್ದೆಲ್ಲ ಕೃತ, ಮಾಡಿದ್ದೆಲ್ಲ ಯಾವುದು ಕಾರ್ಯ, ಕಾರ್ಯ ಅಂದ್ರೆ ಎಫೆಕ್ಟ್. ಅಕೃತ ಅಂದ್ರೆ ಕಾರಣ ಅಂದ್ರೆ ಕಾಸು, ಕಾಸ್ ಅಂಡ್ ಎಫೆಕ್ಟ್ ಇದಲ್ಲ, ಎರಡೂ ಅವನೇ. ಕಾರ್ಯಕಾರಣ ರೂಪದಿಂದಲೂ ಇರ್ತಕ್ಕವನೇ. ಏನೇನು ಕೃತ ಕೃತ ಅದಲ್ಲ, ನಾಸ್ತ್ಯ ಕೃತ ಕೃತೇನೋ ಅಂದ. ಅಕೃತವಾದ ನಿತ್ಯವಾದ ಪದಾರ್ಥ, ಕಾರಣ ಪದಾರ್ಥ ಕೃತದಿಂದ ಇಲ್ಲ ಅಂತ. ಕೃತಾಕೃತ ಅಂದ್ರೆ ಕಾರ್ಯಕಾರಣ ಅಂತ ಅರ್ಥ. ಕಾರ್ಯಕಾರಣ ರೂಪದಿಂದಲೂ ಅವನೇ ಇರತಕ್ಕವನು. ಮಾಡಲ್ಪಟ್ಟದ್ದೆಲ್ಲ ಕೃತ, ಅದೆಲ್ಲ ಕಾರ್ಯ. ಮಾಡಲ್ಪಡದೇ ಇರೋದು ಅಕೃತ, ಅದು ಕಾರಣ. ಆ ರೂಪದಿಂದಲೂ ಇರತಕ್ಕವನು ಅಂತ. ಇನ್ನೊಂದು ಚತುರಾತ್ಮ ಚತುರ್ವ್ಯೂಹ ಚತುರ್ದಂಷ್ಟ್ರ ಚತುರ್ಭುಜ. ಚತುರಾತ್ಮ ಅಂದ್ರೆ 4 ಸ್ವರೂಪದವನು ಅಂತ ಹೇಳ್ತಾ ಇದ್ದಾರೆ. ಚತುರಾತ್ಮ ಅಂದಕ್ಕೆ 4 ವೇದಗಳ ಸ್ವರೂಪನು ಅಂತ ಅರ್ಥ ಮಾಡ್ಬೋದು. 4 ಅನ್ನೋದು ಒಂದು ರೀತಿ ಸಿಂಬಾಲಿಕ್ಕು, ಗುರುತು.
ನಾಲ್ಕು ಉತ್ತಮವಾದದ್ದು ಯಾವುದೋ ಅದರ ಸ್ವರೂಪವಾಗಿರ್ತಕ್ಕವನು ಅಂತ ಹೇಳಿ ಮಾಡಿ ಚತುರ್ಮುಖನಾದ ಬ್ರಹ್ಮನಿಗೂ ಆತ್ಮನೂ ಅಂತ ಸಮೋದು. ಇದು ಇಂಥದ್ದು ಒಂದು ಸಚರಾತ್ಮನಿಗೆ ಇದು ಮಾಡಿಲ್ಲ ಇವರು. ಏನ್ ಮಾಡ್ಬಿಟ್ಟಿದ್ದಾರೆ ಇವರು ಎಲ್ಲರೂ ಇದು ಮಾಡುವಾಗ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಕಾರಣವು ಭಗವಂತ ಅಧೀನದಲ್ಲಿರುತ್ತದೆ. ಇದರ ವಿಭೂತಿಗಳು ಬ್ರಹ್ಮ ಕಾಲ ವಿಷ್ಣು ಮನ್ನಾದಿಗಳು ಅಂತ ಏನು ಮಾಡಿದ್ದಾರೆ. ಚತುರಾತ್ಮಾನಕ್ಕೆ ಕರೆಕ್ಟ್ ಆಗಿರತಕ್ಕಂಥ ಒಂದು ಇದಕ್ಕೆ ಹೇಳಿಲ್ಲ. ಅವನು 4 ವೇದಗಳ ಆತ್ಮನೋ ಅಂತ ತಗೊಂಡ್ರು ಆಗುತ್ತೆ, ಅಥವಾ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯ ಸ್ವರೂಪದವನು ಅಂತ ತಗೋಬಹುದು. ಚತುರಾತ್ಮ ಅಂದ್ರೆ 4ರ ಸ್ವರೂಪದವನು ಅವನೇ, ತುರಿಯ ಸ್ವರೂಪನೂ ಅವನೇ, ಸುಷುಪ್ತಿಯೂ ಅವನೇ, ಸ್ವಪ್ನವೂ ಅವನೇ, ಜಾಗ್ರತ್ತೂ ಅವನೇ ಅಂತ ಹೇಳಿ 4ರ ತಿರುಳು ಅಂತ ತಗೋದು. ಚತುಶಬ್ದಕ್ಕೆ ಇಂಥದ್ದೇ ಅಂತ ಹೇಳಿ ಅವರು ಇದು ಮಾಡಿಲ್ಲ, ಮೆನ್ಷನ್ ಮಾಡಿಲ್ಲ. ಚತುರ್ವ್ಯೂಹ ಮಾಡಿದ್ದಾರೆ. ಚತುರ್ವ್ಯೂಹ ಅಂದ್ರೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತೆ ನಾರಾಯಣ. ನಾರಾಯಣನೇ ಇದು 4ನೇ ಇದು ಅಂದೇ 4 ವ್ಯೂಹ ಅಂತ. ಸೂತ್ರ ಭಾಷೆಯಲ್ಲಿ ಉತ್ಪತ್ತಿ ಸಂಭವ ಇದರಲ್ಲಿ ಆ ಅಧಿಕರಣದಲ್ಲಿ ನಾರಾಯಣನು ಚತುರ್ವ್ಯೂಹದಿಂದ ಇದ್ದಾನೆ ಅಂತ ಹೇಳಿ ಭಾಗವತ ಸಂಪ್ರದಾಯದವರು ಈ ರೀತಿ ಪ್ರತಿಪಾದನೆ ಮಾಡ್ತಾರೆ. ನಮಗೆ ಸಂಕರ್ಷಣ ಜೀವ, ಅನಿರುದ್ಧ ಅಹಂಕಾರ, ವಾಸುದೇವ ನಾರಾಯಣ, ಪ್ರದ್ಯುಮ್ನ ಪ್ರದ್ಯುಮ್ನ ಮನಸ್ಸು, ಮನಸ್ಸು ಚಿತ್ತ ಅಹಂಕಾರ ಜೀವ ಅಂತ. ಅಥವಾ ನಾರಾಯಣ ಒಂದಾಗ್ಬಿಟ್ಟು ಮನಸ್ಸು ಬುದ್ಧಿ ಒಂದು ಮಾಡ್ಕೊಂಡು ಅಹಂಕಾರ ಚಿತ್ತ ಮಾಡ್ಕೊಂಡು 4 ರೂಪದ 4 ವ್ಯೂಹದಿಂದ ಇದ್ದಾನೆ ಅಂತ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ 4 ವ್ಯೂಹದಿಂದ ಇದ್ದಾನೆ ಅಂತ ಪ್ರಸಿದ್ಧವಾಗಿದೆ. ಪಾಂಚರಾತ್ರಾಗಮದಲ್ಲಿ ಅವನು ಚತುರ್ವ್ಯೂಹರಾಗಿದ್ದಾನೆ ಪರಮಾತ್ಮ ಅಂತ ಆ ರೀತಿ ಹೇಳ್ತಾರೆ. ಗುರುಗಳೇ ಹೇಳಿಪ್ಪ, ಅದು ಚತುರಹ ಅಂದ್ರೆ ಬುದ್ಧಿವಂತ ಅಂತಲ್ಲ ಗುರುಗಳೇ? ಚತುರಾತ್ಮ ಅಂದ್ರೆ ಬುದ್ಧಿವಂತದ ಆತ್ಮ ಅಂತ ಹೋಗೋದಾ? ಅಲ್ಲ, ಚತುರಹ ಚತುರಸ್ಯ ಚತುರಾಣಾಂ ಆತ್ಮ. ಚತುರಾಗಿ ಬುದ್ಧಿವಂತ ಅಂತಿದೆ, ನಿಷ್ಣಾತ ಬುದ್ಧಿ ಅಂತಿದೆ ಕಾವ್ಯ ಚತುರಹ ಅಂತ. ಅವಾಗ ಚತುರಾಣಾಂ ಆತ್ಮ ಮಾಡ್ಬೇಕು. ಬುದ್ಧಿವಂತರಿಗೂ ಪಂಡಿತರಿಗೂ ಆತ್ಮ ಮಾಡ್ಕೋಬಹುದು. ಶಬ್ದ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಂಡಿಲ್ಲ. ಗುರುಗಳೇ, ಇಲ್ಲಿ ಚತುರಾತ್ಮಗೆ ಇದರದ್ದು ವಿವರಣೆ 1:22-31ನೇ ಶ್ಲೋಕ ವಿಷ್ಣು ಪುರಾಣ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಪುಸ್ತಕದಲ್ಲಿ. ಏನ್ ಕೊಟ್ಟಿದ್ದಾರೆ 4ಕ್ಕೆ? ಬ್ರಹ್ಮ, ದಕ್ಷ ಪ್ರಜಾಪತಿ, ಕಾಲ ಮತ್ತು ಸಮಸ್ತ ಜೀವಿಗಳು. ಇಲ್ಲೂ ಏನೋ ಮಾಡಿದ್ದಾರೆ. ಬ್ರಹ್ಮ, ಕಾಲ, ಪ್ರಾಣಿಗಳು, ವಿಷ್ಣು, ಮನ್ಮಾದಿಗಳು, ಎಲ್ಲ ಭೂತಗಳು, ರುದ್ರ, ಯಮ ಅಂತ ಹೀಗೆ 4 ಮಾಡಿದ್ದಾರೆ. ಬ್ರಹ್ಮ, ಪ್ರಜಾಪತಿ, ಕಾಲ, ಪ್ರಾಣಿ 1 ಮಾಡಿದ್ದಾರೆ. ವಿಷ್ಣು, ಮನ್ವಾದಿ, ಕಾಲ, ಭೂತ ಮಾಡಿದ್ದಾರೆ. ರುದ್ರ, ಕಾಲ, ಯಮ, ಲಯಕಾಲ. ಇದು ವಿಷ್ಣು ಪುರಾಣ ಅಂತ ಕೊಟ್ಟಿದ್ದಾರೆ. ಹಾಗಲೇ 4ಕ್ಕೆ ಆತ್ಮನು ಅಥವಾ 4ಆದ ಆತ್ಮನು, 4ರಲ್ಲೂ ಇರ್ತಕ್ಕಂಥ ಆತ್ಮನು ಅಂತ ಹೇಗೆ ತಗೋಬಹುದು. ಚತುರ್ನಾಂ ಆತ್ಮ ಚತುರಾತ್ಮ. ಅದ ಚತುರ್ಭಿ ಆತ್ಮಭಿ ವರ್ತತೆ ಚತುರಾತ್ಮ ಅನ್ನೋದು. ಅವರು ಜೈಜಿ ಚತುರಾಣಾಂ ಆತ್ಮ, ಚತುರ್ನ ವಿದ್ವಾಂಸರು ಪಂಡಿತರು ಅವರಿಗೂ ಆತ್ಮ ಅಂತ ಹೇಳ್ಬೋದು. ಯೌಗಿಕ ವೃತ್ತಿನ ಇದನ್ನೇನು ಅಲ್ಗಳಕ್ಕಾಗೋದಿಲ್ಲ. ಚತುರ್ವ್ಯೂಹ ಅನ್ನೋದು ಪ್ರಸಿದ್ಧವಾಗಿದೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ. ಚತುರ್ದಮಿಷ್ಟ್ರ ಅನ್ನೋಕ್ಕೆ ಅನೇಕ ಅರ್ಥ ಮಾಡಿದ್ದಾರೆ. 4 ಯುಗಗಳೇ 4 ಅವನ ಕೋರದಾಡಿಗಳು ಅಂತ. ಕೃತ, ತ್ರೇತ, ದ್ವಾಪರ, ಕಲಿ ಅನ್ನೋದು 4 ಇದು ಜಗತ್ತಿನ ಎಲ್ಲಾರನ್ನು ಮುಂದೆ ಹಾಕೋದಕ್ಕೆ ಮಾಡ್ಕೊಂಡಂತ ಕಾಲ ಆತ್ಮ ಕೋರದಾಡೆ ಅಂತ. ಇದರಲ್ಲಿ 11ನೇ ಅಧ್ಯಾಯದಲ್ಲಿ ದಂಷ್ಟ್ರ ಕರಾಳಾನಿಚತೆ ಮುಖಾನಿ ದಿಷ್ಟ್ವೈವ ಕಾಲ ನಲಸನ್ನಿಭಾನಿ ಅನ್ನೋದ ಕೋರದಾಡಿಗಳಿಂದ ವಿಶ್ವರೂಪದ ನಾರಾಯಣ ಕಾಣ್ತಾ ಇದ್ದ. ಉತ್ತಮವಾದಂಥ ಕೋರದಾಡಿಗಳಿದ್ದು ಆ ಬಾಯಲ್ಲಿ ಅಂತ. ನಾವು ಕೆಳಗೊಂದು ಮೇಲೊಂದು, ಈ ಎಡಗಡೆ ಒಂದು ಬಲಗಡೆ, ಹೀಗೆ 4 ಕೋರದಾಡಿಗಳಿಂದ ಇಡೀ ಎಲ್ಲವನ್ನೂ ಅಗಿತಾ ಇದ್ದ ಅಂತ ಅರ್ಜುನ ವರ್ಣನೆ ಮಾಡಿದ್ದಾನೆ. ಕರಾಳ ದಂಷ್ಟ್ರ ಕರಾಳ ನಿತ್ಯ ಮುಖ ಬಹುವಚನದಿಂದ 4 ಕೋರದಾಡಿಗಳು ಆಗ್ತಾ ಇದೆ ಅಂತ.
ಕೋರದಾಡೆ ಅಂತೂ ಅರ್ಥ ಮಾಡ್ಬೋದು. ಅಥವಾ 4 ಯುಗಗಳೇ ಅವನ 4 ಕೋರದಾಡೆಗಳು ಅಂತ ತಗೋಬಹುದು. ಚತುರ್ದಂಷ್ಟ ಚತುರ್ಭುಜ ಅಂತ ಪ್ರಸಿದ್ಧ. ನಾರಾಯಣನು ಶಂಖಚಕ್ರ ಗದಾಪಾಣಿಯಾಗಿ 4 ಭುಜಗಳನ್ನು ಕಂಗೊಳಿಸ್ತಾ ಇದ್ದಾನೆ, ಅದನ್ನು ಚತುರ್ಭುಜನ ಇದ್ದಾನೆ ಅಂತ ಹೇಳಿ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಚತುರ್ಭುಜ. ಭ್ರಾಜಿಷ್ಣುರ್ಭೋಜನಂ ಭೋಕ್ತಾ ಭ್ರಾಜಿಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ ಜಗದಾದಿಜಃ ಅನಘೋ ವಿಜಯೋಜೇತ ಅನಘೋ ವಿಜಯೋಜೇತ ವಿಶ್ವಯೋನಿಃ ಪುನರ್ವಸುಃ. ವಿಶ್ವಯೋನಿಃ ಪುನರ್ವಸುಃ. ಭ್ರಾಜಿಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋಜೇತ ವಿಶ್ವಯೋನಿಃ ಪುನರ್ವಸುಃ. ಭ್ರಾಜಿಷ್ಣುಃ ಭೋಜನಂ ಭೋಕ್ತಾ ಸಹಿಷ್ಣುಃ ಜಗದಾದಿಜಃ ಅನಘಃ ವಿಜಯಃ ಜೇತ ವಿಶ್ವಯೋನಿಃ ಪುನರ್ವಸುಃ. ಭ್ರಾಜಿಷ್ಣು ಅಂದ್ರೆ ಭ್ರಾಜಿರ್ ದೀಪ್ತವು ಧಾತು, ಕಾಂತಿಯುಕ್ತನು, ಪ್ರಕಾಶ ಸ್ವರೂಪನು ಅಂತ ಅರ್ಥ. ಚೈತನ್ಯ ಪ್ರಕಾಶವೇ, ಭೌತಿಕ ಪ್ರಕಾಶ ಅಲ್ಲ. ಹೊಳೆಯುತ್ತಿರುವಾತನು ಅಂದ್ರೆ ತನ್ನ ಚೈತನ್ಯ ಬೆಳಕಿನಿಂದ ಇಡೀ ಜಗತ್ತನ್ನೆಲ್ಲ ಬೆಳಗುತ್ತಿರುವಾತನು, ಪ್ರಕಾಶಮಾನವಾಗಿ ತೋರಿಸುತ್ತಿರುವಾತನು ಅಂತ ಅರ್ಥ ಮಾಡ್ಬೋದು. ಭ್ರಾಜಿರ್ ದೀಪ್ತವು ಧಾತು, ಅದು ಇಷ್ಟು ಪ್ರತ್ಯಯ, ಅದು ಸ್ವಭಾವ, ಬೆಳಗುವ ಸ್ವಭಾವದವನು, ಹೊಳೆಯುವ ಸ್ವಭಾವದವನು, ಎಲ್ಲೂ ಪ್ರಕಾಶಮಾನ ಸ್ವರೂಪದವನು ಅಂತ ಅರ್ಥ ಭ್ರಾಜಿಷ್ಣು. ಭೋಜನ ಅಂತಂದ್ರೆ ಎಲ್ಲವನ್ನೂ ತಿನ್ನುವಾತ ಅಂತ. ಎಸ್ಯ ಬ್ರಹ್ಮಚಕ್ಷಂಚ ಉಭಯ ಭವತ ಭೋಜನ ಅಂತ ಕಠೋಪನಿಷತ್ತಲ್ಲಿ ಅಖಂಡ ಬ್ರಹ್ಮಕ್ಷತ್ರ ಜಾತಿಯೇ ಅವನಿಗೆ ಆಹಾರ, ಎಲ್ಲವನ್ನೂ. ಮೃತ್ಯು ಕೂಡ ಉಪ್ಪಿನಕಾಯಿ ಅವನಿಗೆ ಅಂತ ಇದೆ. ಗೀತೆಯಲ್ಲೂ ಭೋಕ್ತಾರಂ ಯಜ್ಞತಪಸಾಂ, ಯಜ್ಞ ತಪಸ್ಸುಗಳ ಫಲವನ್ನೆಲ್ಲ ಅಲ್ಲ ಕೊಟ್ಟಂತ ಹವಿಸ್ಸು ಆಹುತಿಗಳನ್ನೆಲ್ಲ ಅನುಭವಿಸುವಾತನು ಅಂತ ಹೇಳಿ ಅವನೇ ಭೋಜನ ಮಾಡುವನು, ಅನುಭವಿಸುವಾತನು ಅಂತ. ಯಾಕೆಂದ್ರೆ ಅರಿವಿಗೆ ಬಂದ್ಮೇಲೆ ತಾನೆ ತಿಂದಿದ್ದಕ್ಕೆ ಬೆಲೆ. ಅರಿವಿಗೆ ಬರದೆ ಹೋದ್ರೆ ತಿಂದೆ ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಗೆ ಅರಿವು ಅನ್ನೋದು ಪರಮಾತ್ಮನ ರೂಪ ಆದ್ದರಿಂದ ಎಲ್ಲ ಅನುಭವಿಸಿದ್ದು ಅರಿವಲ್ಲೇ ಕೊಳೆಗಾಡುವುದರಿಂದ ಅದೆಲ್ಲ ಭೋಜನ ಅಂದ್ರೆ ಪರಮಾತ್ಮನಿಗೆ ಮುಖ್ಯ ಹೊಂದುವುದು. ಅವನು ಭೋಜನವನ್ನು ಎಲ್ಲವನ್ನು ಊಟ ಮಾಡುವಾತನು, ತಿನ್ನುವಾತನು. ಭೋಜನ ಅಂದ್ರೆ ಊಟ ಮಾಡುವ ಪದಾರ್ಥ. ಎರಡನೇದು ಭೋಕ್ತ, ಅದನ್ನು ತಿನ್ನುವಾತನು. ಭೋಜನ ಅಂತ ಹೇಳಿ ಊಟ ಮಾಡೋಕೆ ಒಂದು ಪದಾರ್ಥ ಇದೆ. ಪಚಾಮ್ಯನ್ನಂ ಚತುರ್ವಿಧಂ ಅಂತ, ಭಕ್ಷ್ಯ ಭೋಜ್ಯ ಚೋಖ್ಯ ಲೇಖ್ಯ, ಅದಷ್ಟು ಭೋಜನವೂ ಅವನೇ ಆಗಿದ್ದಾನೆ. ಭೋಕ್ತುಂ ಯೋಗ್ಯಂ ಭೋಜನಂ ಅಂತ, ಯಾರು ತಿನ್ನೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲಾ ಆಹಾರ ಪದಾರ್ಥಗಳು ಭೋಜನ. ಆ ರೂಪದವನು ಅವನೇ. ಅನ್ನಾದ ಅಂತ, ಭೋಕ್ತ ಅನ್ನೋದು ಅನ್ನಾದ. ಭೋಜನ ಅನ್ನೋದು ಅನ್ನ, ಭೋಕ್ತ ಅನ್ನೋದು ಅನ್ನಾದ. ಅನ್ನಾದ ರೂಪದಿಂದ ಇದ್ದಾನೆ. ಎಲ್ಲ ಆಹಾರವೂ ಅವನೇ, ತಿನ್ನುವನು ಅವನೇ, ಇನ್ನೊಬ್ಬರಿಲ್ಲ. ಇನ್ನು ಸಹಿಷ್ಣು, ಸಹನಶೀಲ. ಎಷ್ಟೋ ಅವನಿಗೆ ಪ್ರತೀಕಾರ ಮಾಡಿದ್ರು ಅವನು ಯಾರಿಗೂ ಇದು ಮಾಡಕ್ಕೆ ಹೋಗೋಲ್ಲ. ಅಷ್ಟೆಲ್ಲ ರಾವಣ ಕಟ್ಟಕರಾಗಿ ಇದು ಮಾಡ್ತಿದ್ರು ಕೂಡ ಕಾಲ ಬರಲಿ ಅಂತ ಹೇಳಿ ಅವನು ಸಹಿಸ್ಕೊಂಡೇ ಇದು ಮಾಡ್ಕೊಂಡಿದ್ದ. ಹಿರಣ್ಯಕಶಿಪು ಅಷ್ಟೆಲ್ಲ ಪ್ರಸಾದಂಗೆ ಹಿಂಸೆ ಕೊಡ್ತಾ ಇದ್ರು ಕೂಡ ಯಾವುದಕ್ಕೂ ಸಹಿಸ್ಕೊಂಡೇ ಇದ್ದ. ಕೊನೆಗೆ ಅವನ ಪಕ್ಕ ಕಾಲ ಬಂದಾಗ ಏನು ಶಿಕ್ಷೆ ಮಾಡ್ಬೇಕು ಅದು ಮಾಡುವ ಆತನು. ಒಟ್ಟು ಮೇಲೆ ಸಹನಶೀಲನೂ ಅವನೇ. ಯಾಕಂದ್ರೆ ಅವನಿಗೆ ಏನೂ ಆಗಬೇಕಾಗಿಲ್ಲವಾದ್ದರಿಂದಲೂ, ಯಾವುದೇ ಅವನಿಗೆ ಉದ್ವೇಗವಿಲ್ಲವಾದ್ದರಿಂದಲೂ, ಅವನು ನಿತ್ಯ ತೃಪ್ತನಾದ್ದರಿಂದ ಪರಿಪೂರ್ಣ ಸಹಿಷ್ಣುವನು. ಈ ಸಹನಾಶೀಲರು ಅಂತ ಯಾರಿದ್ದಾರೆ ಲೋಕದಲ್ಲಿ, ಅವರಿಗೆ ಆ ಗುಣ ಪರಮಾತ್ಮಲ್ಲೇ ಬರೋದು. ಸಹಿಸಿಕೊಳ್ಳುವಂತಹ ಶಕ್ತಿ ಬರುತ್ತಲ್ಲ, ಸಹಿಸಿಕೊಳ್ಳುವಂತಹ ಶಕ್ತಿ ಯಾವ ಸಾಧಕರಲ್ಲಿ ಇರುತ್ತದೆಯೋ ಆ ಸಾಧಕರಿಗೆ ಆ ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಆ ಸಹನಶೀಲತೆಯನ್ನು ಬರುತ್ತೆ. ಇವರಿಗೆ ಅವರ ಅನುಗ್ರಹದಿಂದ ಒಂದು ಕೆಲ ಮಾತ್ರ ಅಷ್ಟು ಬರೋದಾದ್ರೆ ಅವನಲ್ಲಿ ಎಷ್ಟಿದೆ ಸಹನ ಅಂತ. ಆ ಸಹನ ಸ್ವರೂಪ ಸಹಿಷ್ಣು, ಸಹಿಸಿಕೊಳ್ಳುವಾದರು ಅಂತ ಎಲ್ಲವನ್ನೂ ಒಪ್ಪೋದು. ಜಗತ್ತಿನ ಭಾರವನ್ನು ಹೊತ್ಕೊಳ್ತಾನೆ, ಭೂಮಿ ರೂಪದಿಂದ ಎಲ್ಲನೂ ಹೊತ್ಕೊಂಡಿದ್ದಾನೆ. ಎಷ್ಟು ಓಡಾಡುವಾಡು ಏನು ಜಗ್ಗಲ್ಲ, ಆರಾಮ ಸಹಿಸ್ಕೊಳ್ತಾನೆ ಸಹಿಷ್ಣು. ಇಲ್ಲಿ ಆ ಪರಮಾತ್ಮನಿಗೆ ಆ ಗುಣವಿದೆ ಅಂತ ಭಾವನೆ ಮಾಡೋದ್ರಿಂದ ಆ ಭಾವನೆ ಮಾಡುವಾಗ ಆ ಗುಣವನ್ನು ಪಡ್ಕೊಂಡ್ಬಿಡ್ತಾನೆ. ಪರಮಾತ್ಮನು ಸಹಿಷ್ಣು ರೂಪದವನು, ಸಹನಾಶೀಲನು, ಎಲ್ಲವನ್ನೂ ಸಹಿಸ್ಕೊಳ್ತಾನೆ ಅಂತ ಹೇಳಿ ಭಾವನೆ ಮಾಡ್ತಾ ಮಾಡ್ತಾ ಇವನಿಗೆ ಆ ಗುಣ ಬಂದ್ಬಿಡುತ್ತೆ. ಇವನು ಸಹನಾವಂತನು, ಸಹಿಷ್ಣು ಆಗ್ಬಿಡ್ತಾನೆ, ಎಲ್ಲವನ್ನೂ ಸಹಿಸ್ಕೊಳ್ತಾನೆ. ಎಲ್ಲ ಕಷ್ಟವನ್ನು, ಎಲ್ಲ ದುಃಖವನ್ನು, ಎಲ್ಲವನ್ನೂ ಕೂಡ ಸಹಿಸ್ಕೊಳ್ಳುವಂತಹ ಸ್ವಭಾವ ಇವನು ಬಂದ್ಬಿಡುತ್ತೆ. ಯಾಕಂದ್ರೆ ತಮ್ ಯಥಾ ಯಥೋಪಾಸತೆ ತತ್ತದೇವ ಭವತಿ ಅಂತ.
ಆ ಪರಮಾತ್ಮನ ಹೇಗೆ ಹೇಗೆ ಯಾವ್ಯಾವ ಗುಣದವನು ಉಪಾಸನೆ ಮಾಡ್ತಾನೋ ಆ ಗುಣ ಉಪಾಸನೆ ಮಾಡ್ತಾ ಮಾಡ್ತಾ ಇವನಿಂದ ಆಗ್ಬಿಡತ್ತೆ. ಸಹಿಷ್ಣುತ್ವ ಇವನಿಗೆ ಬಂದ್ಬಿಡುತ್ತೆ. ಹಾಗಾಗಿ ಸಹಿಷ್ಣುತ್ವದಾಗಿನ ಪರಮಾತ್ಮನ ಹೊಂದಿದೆ. ನಮ್ಮ ಲೋಕದಲ್ಲೇ ನಮ್ಮ ಮಧ್ಯಾಹ್ನ ಊಟಕ್ಕೆ ಹೋದಾಗ ಇನ್ನೊಂದು ಅಡುಗೆ ಆಗಿಲ್ಲ, ಇನ್ನೊಂದು 10 ನಿಮಿಷ ತಡಿಬೇಕು ಅಂದ್ರೆ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಇಷ್ಟೊತ್ತಿಗೆ ಅಡುಗೆ ಹೌದಾಕೆ ಅಂತ 5 ನಿಮಿಷ ತಡ್ಕೋಕಾಗ್ತಾ ಇರಲ್ಲ, ಕೂಗಾಟ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಆ ಅಸಹನೆ ಹೆಂಗೆ ತಾಂಡವಾಡ್ತಾ ಇರುತ್ತೆ ಅಂದ್ರೆ ಅದು ಏನು ಹೊಟ್ಟೆ ಕೆರಿತಾ ಇರುತ್ತೆ ಕಾಣುತ್ತೆ. ಸಿಟ್ಟಾಗ್ಬಿಟ್ಟು ಮನೆಯೆಲ್ಲ ಬೇಷು ಮಾಡ್ಬಿಡ್ತಾರೆ. ಕಷ್ಟ. ವಿವೇಕದಿಂದ ಆ ಮನಸ್ಸನ್ನು ಕಂಟ್ರೋಲ್ ಮಾಡಿ ಸೇರಿಸ್ಕೊಳ್ಳೋದು ಅನ್ನೋದು ಬಹಳ ಒಂದು ದೊಡ್ಡ ಸ್ಥಿತಿನೇ ಅದು. ಆ ಧರ್ಮರಾಜನಿಗೆ ಆ ಕಾಡಲ್ಲಿದ್ದಾಗ ಭಯಂಕರ ಬಾಯಾರಿಕೆ ಆಗಿತ್ತಲ್ಲ ಎಲ್ರಿಗೂ. ಬಾಯಾರಿಕೆ ಆಗಿ ನೀರು ಕುಡಿಯೋಕೆ ಹೋದಾಗ ಭೀಮಾದಿಗಳೆಲ್ಲರೂ ಕೂಡ ಕಾಡಲ್ಲಿದ್ದ ನೀರು ನಿಂದಂತಲ್ಲ ಹಾಗೆ ಹೇಗೆ ಅಂದ್ರೆ ಉದ್ಧರಣದಿಂದ ಅವರು ಕುಡಿದ್ರು, ಅಲ್ಲೇ ಬಿದ್ರು. ಆದ್ರೆ ಧರ್ಮರಾಜನಿಗೆ ನಂದು ನೀರು ಅಂತ ಅಂದ್ಕೊಳ್ಳೇನೆ ನಿಂದಾಗ ನಂಗೆ ಬೇಡ ಬಿಟ್ಬಿಟ್ಟ. ಎಂಥ ದಾಹ ಅಂದ್ರೆ ಮರಣ ದಾಹ, ಅಂಥ ಬಾಯೆಲ್ಲ ಒಣಗೋಗ್ತಾ ಇದೆ, ಇದಾಗ್ತಿಲ್ಲ. ಅಂಥ ದಾಹದಲ್ಲೂ ನಿಂದು ಅಂತಂದ್ರೆ ನನ್ ಪ್ರಾಣ ಹೋದು ಬರ ನನ್ ನಿಂದು ಬೇಡ ಅಂತ ಧರ್ಮರಾಜನಿಗೆ ಆ ಸಹಿಷ್ಣುತೆ ಎಷ್ಟಿತ್ತು ಅಂತಂದ್ರೆ ಕಾಡಲ್ಲಿದ್ದ ನೀರು ನಿಜವಾಗೂ ಯಾರ್ದು ಅಲ್ಲ, ಆದ್ರೆ ಆ ಧರ್ಮದೇವತೆ ಪರೀಕ್ಷೆಗೆ ಬಂದದ್ರಿಂದ ಅವನಿಗೆ ಆ ಸಾಮರ್ಥ್ಯ ಇದೆ. ನಂದು ಅಂತ ಹೇಳೋಕೆ ಸಾಮರ್ಥ್ಯ ಇದೆ. ಕುಡಿದವರಿಗೆ ಪ್ರತೀಕಾರ ಮಾಡೋ ಶಕ್ತಿ ಇದೆ ಅವನಿಗೆ. ಜಗದಾಧಿಜ, ಜಗತ್ತಿನ ಆದಿಯಲ್ಲಿ ಹುಟ್ಟಿದಂತಹ ಹಿರಣ್ಯಗರ್ಭರೂಪನೂ ಇವನೇ ಅಂತ. ಜಗತ್ತಿನ ಆದಿ, ಜಗತ್ತಿನ ಆದಿನೇ ಅವ್ಯಾಕೃತಿಯಿಂದ ಮೊದಲು ಹುಟ್ಟಿದ್ದು ಅಂತ ಜಗದಾದಿ. ಆದವು ಜಾಯತೆ ಆದಿಜ, ಜಗತ್ತಿನ ಆದಿ ರೂಪದಿಂದ ಹುಟ್ಟುಕೊಂಡವನು. ಅದು ಯಾರವನು? ಹಿರಣ್ಯಗರ್ಭ, ಹಿರಣ್ಯಗರ್ಭಾಂಕುರ ಅಂತ. ಆ ಹಿರಣ್ಯಗರ್ಭನೆಂಬ ಬೀಜ ರೂಪದವನು, ಅಂಕುರ ರೂಪದವನು ಇವನೇ. ಅವ್ಯಾಕೃತ ರೂಪನೂ ಅವನೇ, ಹಿರಣ್ಯಗರ್ಭ ಆದಿ ರೂಪದವನು ಇವನೇ ಆಗಿದ್ದಾನೆ. ಸ್ವತಃ ಇವನು ಅನಘ. ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪರಹಿತನು, ಪಾಪ ಸಂಬಂಧವಿಲ್ಲದವನು. ಪಾಪ ಮಾಡೋದ ಕಾರಣ ದೇಹಾತ್ಮ ಬುದ್ಧಿ ಮತ್ತು ದುರಾಶೆ, ಅತಿಯಾಸೆ. ಅತಿಯಾಸೆಗೆ ದೇಹಾತ್ಮ ಬುದ್ಧಿಗೆ ಅಜ್ಞಾನ ಕಾರಣ. ಸ್ವಯಂ ಅಜ್ಞಾನ ರಹಿತನಾದವನು ಜ್ಞಪ್ತಿ ಸ್ವರೂಪನಾದ್ದರಿಂದ ಅವನಿಗೆ ಪಾಪಕ್ಕೆ ಅವಕಾಶವೇ ಇಲ್ಲ, ಸಂಪರ್ಕವಿಲ್ಲ, ಸಂಬಂಧವಿಲ್ಲ. ಅಘರಹಿತನು, ಪಾಪರಹಿತನು. ಹೇಳಿ ಆ ಪರಮಾತ್ಮನು ಪಾಪರಹಿತನು, ದೋಷರಹಿತನು, ನಿತ್ಯ ಮುಕ್ತನು ಅನ್ನುವಂಥ ಭಾವನೆ ಮಾಡ್ತಾ 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 ಆ ಭಕ್ತನು ಕೂಡ ಪಾಪರಹಿತನಾಗ್ಬಿಡ್ತಾನೆ. ಯಾರ ಸಂಪರ್ಕವನ್ನು ಇಟ್ಕೊಳ್ತಾನೋ ಆ ಸ್ವಭಾವವನ್ನು ಉಳ್ಳವರಾಗ್ತಾನೆ. ದುಷ್ಟರ ಸಹವಾಸ ಮಾಡಿದ್ರೆ ಇವನು ದುಷ್ಟ ಬುದ್ಧಿಯನ್ನು ಹೊಂದ್ತಾನೆ, ಶಿಷ್ಟರ ಸಹವಾಸ ಮಾಡಿದ್ರೆ ಶಿಷ್ಟರಾಗ್ತಾನೆ. ಪರಮಾತ್ಮನ ಗುಣಗಳನ್ನು ಭಾವನೆ ಮಾಡ್ತಾ ಇದ್ದೆ ಪರಮಾತ್ಮ ಗುಣವನ್ನು ಹೀರ್ಕೊಳ್ತಾನೆ. ಸ್ವಭಾವ ಅದು. ವಿಜಯ, ಗೆಲ್ಲುವ ಸ್ವಭಾವದವನು, ಜಯಶೀಲನು, ಎಲ್ಲೂ ಸೋಲನ್ನು ಕಾಣದವನು. ವಿಜಯ ವಿಶೇಷೇನ ಜೇತ ವಿಜಯ. ಮತ್ತು ಜೇತ, ಎಲ್ಲರ ಗೆಲುವು ಇವನೇ ಕೆಲಸ ಮಾಡ್ತಾರೆ. ವಿಜಯ ಅನ್ನುವಾಗ ಯಾರು ಎಲ್ಲಿ ಏನು ಗೆದ್ರು ಕೂಡ ಆ ಜಯ ರೂಪದಿಂದ ಅವ್ರಿಗೆ ಅಲ್ಲ ತೋರುವಾಗನು ಇವನು ವಿಜಯ ರೂಪದವನು ಅಂತ. ಇವನು ಎಲ್ಲರನ್ನೂ ಗೆಲ್ಲುವಾತನು ಜೇತ. ವಿಜಯ ಅಂತ ಇದೆಯಲ್ಲ, ವಿಜಯ ಆಗ್ತಿದೆ. 62ನೇ ಇಸ್ವಿಯಲ್ಲಿ ಚೀನಾದವರು ಭಾರತದವರನ್ನ ಗೆದ್ದುಬಿಟ್ಟು ಆ ಇದನ್ನ ಮಾನಸರೋವರನ್ನ ವಶ ಮಾಡಿಕೊಂಡ್ರು, ಆ ಇದು ಮಾಡಿಕೊಂಡ್ರು ಅಂತ ಅವರಿಗೆ ಆ ರೂಪದಿಂದ ಪರಮಾತ್ಮ ಅವತ್ತು ಜಯ ಕೊಟ್ಟ. ಸೋಲಾಯಿತು. ಪರಮಾತ್ಮ ಅಲ್ಲಿ ಜಯ ರೂಪದಿಂದ ಒಂದೊಮ್ಮೆ ಒಬ್ಬೊಬ್ಬರಿಗೆ ಜಯ ಕೊಡ್ತಿರ್ತಾರೆ. ಜಯದಲ್ಲಿ ಒಬ್ಬರಿಗೆ ಯಾವಾಗಲೂ ಜಯ ಅನ್ನೋದಿಲ್ಲ. ಒಮ್ಮೆ ರಾಮಾಯಣದಲ್ಲಿ ಇಂದ್ರಜಿತು ಯುದ್ಧದಲ್ಲಿ ಏನಾಗ್ಬಿಡುತ್ತೆ, ನಾಗಪಾಶದ ಕಟ್ಟಾಕ್ಬಿಡ್ತಾನೆ. ಯಾರು? ಇಂದ್ರಜಿತು ರಾಮಲಕ್ಷ್ಮಣರನ್ನ. ಅವಾಗ ಅವನು ಆರ್ಭಟ ಮಾಡ್ತಾನೆ, ಅಟ್ಟಹಾಸ ಮಾಡ್ತಾನೆ. ಹೆಂಗಾಯ್ತು ಕೊಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಅವಾಗ ಒಂದು ರಾಮ ಹೇಳ್ತಾನೆ, ಇಂಥ ಮಾತಾಡ್ತಾನೆ ಅಂದ್ರೆ ಏವಂ ಪ್ರಾಯಾಹಿ ಸಂಗ್ರಾಮ ಅಂತಂದ್ರೆ, ಅಲ್ಲಪ್ಪ ಏನು ಯುದ್ಧದ ಸ್ವಭಾವವೇ, ಒಮ್ಮೆ ಒಬ್ಬರ ಕೈ ಮೇಲಾಗತ್ತೆ, ಒಬ್ಬರು ಇದಾಗತ್ತೆ. ಯುದ್ಧದ ಎನ್ನಾರ್ಥಕ್ಕೆ ಯಾವಾಗಲೂ ನೀನೇ ಗೆಲ್ಲೋರು, ಯಾವಾಗಲೂ ನಾವೇ ಸೋಲೋರು ಅಂತ ಹಾಗೇನಿಲ್ಲ ಆಗಿದೆ. ಮತ್ತೆ ನಾವು ಬರ್ತೀವಿ ಹಾಗೆ ಬಿಟ್ಟು ರಾಮ. ಆಮೇಲೆ ಆ ನಾಗಪಾಶದಿಂದ ಬಿಡುಗಡೆ ಆದ್ಮೇಲೆ ಮತ್ತೆ ವಿಭೀಷಣನ ಒಂದು ರಹಸ್ಯವಾದ ಉಪದೇಶದಿಂದ ಇಂದ್ರಜಿತುವಿನ ಸಂಹಾರವಾಗಿ ಅದೇ ನಿಕುಂಭಳ ಯಾಗ ಮಾಡ್ತಾ ಇದ್ದಲ್ಲ, ಆ ಟೈಮಲ್ಲಿ ಅವನಿಗೆ ಹೊಡೆದು ನಾಶ ಮಾಡಿ. ರಾಮನಿಗೆ ಅಂಥ ನಾಗಪಾಶ ಬಂಧನವಾದಾಗಲೂ ಕೂಡ ಎಂಥ ಒಂದು ವಿವೇಕ ಇತ್ತು ಅಂತಂದ್ರೆ, ನಾಗಪಾಶ ಆದ ಮಾತ್ರ ಆಯ್ತು ಮುಗಿದು ಹೋಗಿ
ನಮ್ಮ ಸರ್ವಸ್ವ ಹೋಯ್ತು, ನಾವು ಸೋತ ಹಾಗೆ ಅನ್ಕೋಬೇಕಾಗಿಲ್ಲ. ಇದೊಂದು ಹಂತ, ಇನ್ನೊಂದು ಹಂತಕ್ಕೆ ಇದು ಆಗುತ್ತೆ. ಏನು ಹಾಗೆಯೇ ಇರೋದು ಷಡಕ್ಷರಿ ಇದೆಯಲ್ಲ, ಆ ಷಡಕ್ಷರಿ ಎಲ್ಲಾ ಕಡೆಗೂ ಸಮಾನ. ವಿಜಯ ರೂಪದಿಂದ ಎಲ್ಲರಿಗೂ ಒಮ್ಮೊಮ್ಮೆ ವಿಜಯ ಕೊಡುವರಾಗಿದ್ದಾನೆ. ಸ್ವಯಂ ಮಾತ್ರ ಜೇತ, ಸೋಲೋನಲ್ಲ, ಗೆಲ್ಲುವಾತನೇ ಆಗಿದ್ದಾನೆ. ವಿಶ್ವಕ್ಕೆ ಯೋನಿ, ವಿಶ್ವಕ್ಕೆ ಕಾರಣ ಆಗಿದ್ದಾನೆ. ವಿಶ್ವ ಯೋನಿ ಯೋನಿ ಕಾರಣ. ಪುನರ್ವಸು ಅರ್ಥ ಏನು ಗೊತ್ತಾ? ಪುನಃ ವಸತಿ ಬಸು. ಮತ್ತೆ ನೀವು ದೇಹತ್ಯಾಗ ಮಾಡ್ತಾ ಇದ್ರು, ಇನ್ನೊಂದು ದೇಹ ತೆಗೆದುಕೊಂಡು ಅಲ್ಲಿ ಬಂದು ವಾಸ ಮಾಡ್ತಾನೆ. ಎಷ್ಟು ದೇಹವನ್ನು ತೆಗೆದುಕೊಂಡು ನೀವು ಬಿಡ್ತಾ ಹೋದ್ರು, ಎಷ್ಟೆಷ್ಟು ದೇಹ ತಗೊಳ್ತಾ ಇದ್ರು, ಎಲ್ಲಾ ದೇಹಕ್ಕೂ ಮತ್ತೆ ಬಂದು ವಾಸ ಮಾಡ್ತಾನೆ. ಏತೆ ಸೀಮಾನಂ ಬಿದಾದೆ ಅಂತ ಹೇಳಿ ಇದುವರೆಗೆ ಸೃಷ್ಟಿ ಆರಂಭದಿಂದ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಹುಟ್ಟಿದ್ದಾರೆ ಅಂತ ಕೇಳಿದ್ರೆ, ಸತ್ತವರೆಲ್ಲ ಹುಟ್ಟಿರ್ಲೇಬೇಕಲ್ಲ, ಎಲ್ಲೆಲ್ಲೋ ಸತ್ಯವರೆಲ್ಲ ಎಲ್ಲೆಲ್ಲ ಹುಟ್ಟಿದ್ರು ಕೂಡ ಆ ಹುಟ್ಟಿದ ರೂಪದಲ್ಲಿ ಜೀವನವನ್ನು ಅವನೇ ವಾಸ ಮಾಡ್ಕೊಂಡಿದ್ದಾನೆ. ಪುನಃ ವಸತಿ ಇತಿ ಪುನರ್ವಸು ಒಂದು. ಇನ್ನೊಂದು ವಸು ಅಂದ್ರೆ ಸಂಪತ್ತು ಅಂದ್ರೆ ಯಾವಾಗಲೂ ಅವರು ಸಂಪತ್ತನ್ನು ಕಳ್ಕೊಳ್ಳೋವನೇ ಅಲ್ಲ. ಈ ಜಗತ್ತಿಗೆ ಸೃಷ್ಟಿ ಮಾಡಿ ಸಂಪತ್ತನ್ನು ಜಗತ್ತಿಗೆ ಹಂಚಿದ್ರು ಅವನದಾಗದೇ ಇರೋದೇ ಇಲ್ಲ, ಆಗಲೂ ಅವನದೇ ಅದು ಆ ಸಂಪತ್ತು. ಪುನರ್ವಸು ಅಂದ್ರೆ ಮತ್ತೆ ಅವನ ಸಂಪತ್ತಾಗೇ ಇರುತ್ತದು. ವಸುವಿಗೆ ಸಂಪತ್ತು ಅಂತ ಅರ್ಥ, ವಸುವನ್ನು ವಾಸ ಮಾಡುವಂತೂ ಅರ್ಥ. ಮತ್ತೆ ಸಂಪತ್ತಿನ ಒಡೆತನವನ್ನು ಉಳ್ಳವರಾಗಿ ಅಂತ ಸಂಪತ್ತಿನ ಯಾವಾಗಲೂ ಕಳ್ಕೊಳ್ಳೋದೇ ಇಲ್ಲ ಅಂತ ಒಂದು ಅರ್ಥ. ಮತ್ತೆ ವಾಸ ಮಾಡ್ತಾನೇ ಇದ್ದಾನೆ ಎಲ್ಲರೂ ಬಂದಿದ್ರು, ಯಾವ ದೇಹದಲ್ಲೂ ಬಿಡಲ್ಲ ಅವನು, ಮಾತು ಬರ್ತಾನೆ. ವಿಶ್ವಯೋನಿ ಪುನರ್ವಸು. ಇದರಲ್ಲಿ 10 ನಾಮ ಇದೆ ಇದರಲ್ಲಿ. ಇನ್ನು ಮುಂದಿಂದು ಉಪೇಂದ್ರ, ಇದರಲ್ಲಿ 12 ನಾಮ. ಉಪೇಂದ್ರ ಗುರುಗಳೇ ಮಾತ್ರೆ ತಗೋಬೇಕು. ಹೌದಾ? ಇಲ್ಲಪ್ಪ, ಉಪೇಂದ್ರೋ ವಾಮನಃ ಪ್ರಾಂಶುಃ ಉಪೇಂದ್ರೋ ವಾಮನಃ ಪ್ರಾಂಶುಃ ಅಮೋಘ ಶುಚಿರೂರ್ಜಿತಃ ಶುಚಿರೂರ್ಜಿತಃ ಪತೀಂದ್ರ ಸಂಗ್ರಹ ಸರ್ಗಃ ಇಂದ್ರ ಸಂಗ್ರಹ ಸರ್ಗಃ ತಥಾತ್ಮಾ ನಿಯಮೋ ಯಮಃ ತಥಾತ್ಮಾ ನಿಯಮೋ ಯಮಃ. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ ಶುಚಿರೂರ್ಜಿತಃ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮಾ ನಿಯಮೋ ಯಮಃ. ಉಪೇಂದ್ರಃ ವಾಮನಃ ಪ್ರಾಂಶುಃ ಅಮೋಘಃ ಶುಚಿಃ ಊರ್ಜಿತಃ ಅತೀಂದ್ರಃ ಸಂಗ್ರಹಃ ಸರ್ಗಃ ಧೃತಾತ್ಮ ನಿಯಮಃ ಯಮಃ. 12 ನಾಮ ಇದೆ. ಇದರಲ್ಲಿ ಉಪೇಂದ್ರ ಅಂತ ಪೂರ್ವಾರ್ಧದ ಮೊದಲನೇ ನಾಮ, ಉತ್ತರಾರ್ಧದಲ್ಲಿ ಅತೀಂದ್ರ ಅಂತ ನಾಮ. ಅದಕ್ಕೆ ಅಪವಾದ. ಉಪೇಂದ್ರನೇನೋ ಇಂದ್ರನಿಗೆ ಉಪವಾಗಿ ಅಧೀನವಾಗಿ ಇರೋನು ಅಂತ, ಸಹಕಾರಿಯಾಗಿ ಜೊತೆಗಾರನಾಗಿ ಸಹಾಯಕನಾಗಿ ಇರುವಾತನು ಅಂತ. ಉಪಾಂದ್ರ ಸಮೀಪದಲ್ಲಿ ಇಂದ್ರ ರಾಜ ತಾನೆ, ಇಂದ್ರನಿಗೆ ಅನುಕೂಲವಾಗಿ ಸಹಾಯಕರಾಗಿ ಯಾವ ಕಷ್ಟ ಬಂದಾಗಲೂ ಅವನಿಗೆ ಒಂದು ಸೇವಕರಂತೆ ಸಹಾಯ ಮಾಡುವನಾಗಿರ್ತಾನೆ ಅಂತ ಆಗ್ಬಾರ್ದು. ಉಪೇಂದ್ರನಿಗೆ ಅನುಚರ ಅಂತ, ಇಂದ್ರನಿಗೆ ಅಧೀನ ಅನುಚರ ಅಂತ ಶಬ್ದಾರ್ಥ ಆಗತ್ತೆ. ಎರಡನೇ ಲೈನಲ್ಲಿ ಉತೀಂದ್ರ, ಇಂದ್ರನು ಮೀರಿದವನು ಅಂತ. ಅಂದ್ರೆ ಉಪೇಂದ್ರ ಅದು ಕೂಡ ಇಂದ್ರನು ದೇವರಾಜನಾದ್ದರಿಂದ, ಧರ್ಮಾಧಿಪತಿ ದೇವತೆ ಆದ್ದರಿಂದ, ಧರ್ಮದ ಕಡೆಗೆ ಒಲವು ಕೊಡೋನಾದ್ದರಿಂದ ಇಂದ್ರನಿಗೆ ಅನುಕೂಲವಾಗಿರ್ತಾನೆ ಅಂತ ಅರ್ಥ. ಯಾವಾಗಲೂ ಇಂದ್ರನ ಪರವಾಗಿಯೇ ಪರಮಾತ್ಮ ಇರ್ತಾನೆ ಉಪೇಂದ್ರನು ಅಂತ. ಉಪಾಂದ್ರ ಸಮೀಪ, ಉಪೇಂದ್ರ ಇಂದ್ರನಿಗೆ ಬಹಳ ಹತ್ತಿರದವನು, ಇಂದ್ರನಿಗೆ ಜೊತೆಗಾರನು, ಇಂದ್ರನಿಗೆ ಸಹಾಯಕನು. 3 ಅರ್ಥವನ್ನು ತಗೋಬಹುದು ಉಪೇಂದ್ರನಕ್ಕೆ. ವಾಮನಃ ಅಂತಂದ್ರೆ 2 ಅರ್ಥ ಮಾಡ್ತಾರೆ. ವಾಮನಾವತಾರ ರೂಪದಿಂದ ಬಂದವನು ವಾಮನಃ. ವಾಮನ ಅಂದ್ರೆ ವಾಮಯತಿಯಿಂದ ಎಲ್ಲರಿಗೂ ಬೇಕಾದವನು ಅಂತ ಅರ್ಥ. ತದ್ವರನ್ನಾಮ ತದ್ವರಮಿತ್ಯುಪಾಸಿತ. ವನಶನ ಸಂಭಕ್ತವನು ವಾಮನ ಅಂದ್ರೆ ಎಲ್ಲರಿಗೂ ಬೇಕಾದವನು, ಪ್ರಿಯನಾದವನು, ಇಷ್ಟನಾದವನು ಅಂತ. ನಾವು ಏನೇನು ಬೇಕು ಅಂತಂದ್ರೂ ಕೂಡ ನಮ್ಗೆ ಅದು ಗೊತ್ತಿಲ್ಲ. ಅಲ್ಲಿ ಬೇಕು ಅನ್ನೋ ಪದಾರ್ಥ ನಾವು ಏನನ್ನೇ ಇಷ್ಟಪಡ್ತಾ ಇರ್ತೀವಿ. ನೆಕ್ಲೆಸ್ ಇಷ್ಟಪಟ್ರೆ ಅಥವಾ ಇನ್ನೇನೋ ಪದಾರ್ಥ ಇಷ್ಟಪಟ್ರೆ ಆ ರೂಪದಲ್ಲಿದ್ದ ಪರಮಾತ್ಮ ಇಷ್ಟಪಡ್ತಾ ಇರ್ತೀವಿ ಹೊರತು ಬರೀ ಇದನ್ನ ಇಷ್ಟಪಡ್ತಾ ಇರಲ್ಲ. ಎಲ್ಲಾ ಜಾಗದಲ್ಲೂ ಎಲ್ಲರಿಗೂ ಬೇಕಾದವನು ಪರಮಾತ್ಮನೇ ಆಗಿರ್ತಾನೆ ಅಂತ ಹೇಳಿ ವಾಮಯತಿ ಇತಿ ವಾಮನ. ವಾಮ ಅಂದ್ರೆ ಬೇಕಾದವನು ಅಂತ, ಇಷ್ಟಪಟ್ಟವನು ಅಂತ. ಪ್ರಾಂಶುರೇ ಬಹಳ
ಎತ್ತರದವನು ಅಂತ ತ್ರೈಲೋಕ್ಯ ಶರೀರಿ. ಅರ್ಜುನ ಹೇಳಿದಲ್ಲ ಏನು, ಯಾವ ಪೃಥಿವ್ಯೋರಿದಮಂತರಂಹಿ ವ್ಯಾಪ್ತಂತ್ವ ಏಕೇನ ದಿಶಶ್ಚ ಸರ್ವಾಹ ಅಂತ. ಬಹಳ ಎತ್ತರದವನು, ಉದ್ದವಾದವನು ಅಂತ. ಪ್ರಾಂಶುವಿನ ಉದ್ದವಾದವನು, ಎತ್ತರದವನು ಅಂತ ಅರ್ಥ. ಪರಮಾತ್ಮ ಎಲ್ಲರಿಗಿಂತ ಎತ್ತರದವನು ಅಂದ್ರೆ ಬರೀ ದೇಹದಿಂದ ಅಂಡೆ ಅಲ್ಲ, ಎಲ್ಲದರಲ್ಲೂ ಎಲ್ಲಕ್ಕಿಂತ ಎತ್ತವನು. ಗುಣದಿಂದಲ, ವಿದ್ಯೆಯಿಂದ, ಸ್ವಭಾವ, ಜ್ಞಾನೈಶ್ವರ್ಯ ಬಲವೀರ್ಯಗಳಿಂದ ಎಲ್ಲದಿಂದ ಅವನು ಎತ್ತರದಲ್ಲಿದ್ದಾನೆ. ಷಡೈಶ್ವರ್ಯದಿಂದಲೂ ಎತ್ತರದ ಇದ್ದಾನೆ. ಅವನು ಪ್ರಾಂಶು. ಅಮೋಘ ಇನ್ನೊಂದ್ಸಲ ಬಂದಿತ್ತು. ಮೋಘ ಅಂದ್ರೆ ವ್ಯರ್ಥವಲ್ಲದವನು. ಅವನ ಕ್ರಿಯೆ, ವ್ಯಾಪಾರ, ಜ್ಞಾನವೂ ವ್ಯರ್ಥವಲ್ಲ. ಅವನ ಸ್ವರೂಪವೂ ವ್ಯರ್ಥವಲ್ಲ. ಸಾಕ ತೋಳ್ತೋಳಿ ಬೇಯಿಸ್ಕೋತದ ಅವನು. ವ್ಯರ್ಥವಲ್ಲದವನು ಅಮೋಘ, ಆಮೇಲೆ ಸಾರ್ಥಕನಾಗಿರುವವನು, ಸಾರ್ಥಕತೆ ಉಳ್ಳವನು. ಸಾರ್ಥಕತ್ವ ಸ್ವರೂಪ ಅವನು ಹೇಳ್ಬೋದು. ಶುಚಿ ಶುದ್ಧನಾದವನು. ಪರಮಾತ್ಮನೇ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿ ವಾ ಯಸ್ಪರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತಸಿ. ಆ ಪರಮಾತ್ಮ ಸ್ಮರಣೆ ಮಾಡಿಕೊಂಡ್ರೆ ನಾವು ಶುದ್ಧರಾಗ್ತೀವಿ ಅಂತಂದ್ರೆ ಇನ್ನು ಅವನು ಎಷ್ಟು ಶುದ್ಧ ಆಗಿರ್ಬೇಡ. ಅಶುದ್ಧರಾದವರು ಕೂಡ ಆ ಪರಮಾತ್ಮನ ಸ್ಮರಣೆಯಿಂದ ಶುದ್ಧತೆಯನ್ನು ಪಡ್ಕೊಳ್ತಾರೆ ಅಂದ್ರೆ ಪರಮಾತ್ಮನು ಸ್ವಯಂ ಅತ್ಯಂತ ಶುಚಿರ್ವಿಪ್ರ ಶುಚಿ ಕವಿ. ಶುಚ ಸ್ವರೂಪ ಶುದ್ಧನು ಅಂತ. ಶುಚ ಶೌಕ್ಯ ಧಾರ, ಶೌಕ್ಯ. ಊರ್ಜಿತನು ಅಂತಂದ್ರೆ ತುಂಬಿಕೊಂಡವನು ಅಂತ ಅರ್ಥ. ಒಂದು ಕೆಲಸ ಊರ್ಜಿತವಾಯಿತು ಅಂದ್ರೆ ಪರಿಪೂರ್ತಿ ಆಯಿತು ಅಂತ ಹೇಳ್ತೀವಲ್ಲ, ಹಾಗೆ ಎಲ್ಲದರಿಂದ ಪರಿಪೂರ್ಣನಾದವನು ಅಂತ ಅರ್ಥ ಊರ್ಜಿತ ಅಂದ್ರೆ. ಪೂರ್ಣಮದ ಪೂರ್ಣಮಿದಂ ಅರ್ಥ ಊರ್ಜಿತ. ಅದು ದೇಹವು ಮತ್ತೆ ಊರ್ಜಿತವಾಯಿತು. ಭಾರಿ 1-2 ತಿಂಗಳು 2 ತಿಂಗಳಿಂದ ಕಾಯಿಲೆ ಬಿದ್ದು ಕೃಶವಾಗಿ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ 1-2 ತಿಂಗಳಿಂದ ಮತ್ತೆ ಟ್ರೀಟ್ಮೆಂಟ್ ಆಗಿ ಮತ್ತೆ ಊರ್ಜಿತವಾಯಿತು ದೇಹ ಅಂದ್ರೆ ಮತ್ತೆ ದಷ್ಟಪುಷ್ಟವಾಯಿತು ಅಂತ. ಊರ್ಜಿತವಾಯಿತು ಅಂದ್ರೆ ಅದು ಪುಷ್ಟವಾಯಿತು, ಕಾರ್ಯಗತವಾಯಿತು, ಸಮೃದ್ಧವಾಯಿತು, ಸೇರ್ಕೊಳ್ತು, ಕೂಡ್ಕೊಳ್ತು ಅಂತ. ಊರ್ಜಾ ಅನ್ನೋದು ಮೂಲ ಪದ. ಊರ್ಜಾ ಅನ್ನೋ ಬಲದಿಂದ ಕೂಡ್ಕೊಂಡದ್ದು ಊರ್ಜಿತ. ಅತೀಂದ್ರ ಇಂದ್ರನನ್ನು ಮೀರಿದವನು, ಇಂದ್ರಕ್ಕೂ ಅತೀತ ಹೆಚ್ಚಿನವನು ಅಂತ ಅರ್ಥ. ಅತೀಂದ್ರ ಸಂಗ್ರಹ ನಿಜವಾಗಿ ಎಲ್ಲವನ್ನೂ ಕೂಡಿ ಹಾಕೊಂಡವನು ಅವನೇ. ಕೂಡಿ ಹಾಕಬೇಕಾದವನು ಅವನೇ. ನಮಗೆ ನಿಜವಾಗಿ ನಾವು ಸಂಗ್ರಹ ಮಾಡಬೇಕಾಗಿರೋದು ಯಾವನನ್ನ? ಪರಮಾತ್ಮನ. ಸಂಗ್ರಹೀತ ಯೋಗ್ಯ ಸಂಗ್ರಹ. ನಾವು ಏನನ್ನು ಸಂಗ್ರಹ ಮಾಡ್ಬೇಕಪ್ಪ ಅಂದ್ರೆ ಪರಮಾತ್ಮನನ್ನ, ಅಂದ್ರೆ ನಮ್ಮನ್ನ ಮಾಡ್ಕೋಬೇಕು, ಅವರನ್ನು ತಿಳ್ಕೋಬೇಕು, ಅವನವರಾಗಬೇಕು, ಅವರನ್ನೇ ಸಂಗ್ರಹ ಮಾಡಬೇಕು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಅವರ ಚಿಂತನೆ ಭಾವನೆ ಇರೋ ಹಾಗೆ ಮಾಡ್ಕೋಬೇಕು ಅಂತ. ಮನಸ್ಸಿನಲ್ಲಿ ವ್ಯರ್ಥವಾದ ಯೋಚನೆ ಚಿಂತೆ ತುಂಬಿಕೊಂಡು ಏನೇನು ತಿಳ್ಕೊಳ್ಬೋದು, ಪರಮಾತ್ಮನ ಜೊತೆ ಸಂಗ್ರಹ ಮಾಡ್ಕೋಬೇಕು. ಅವನ ಜ್ಞಾನ, ವಿಚಾರ, ಭಕ್ತಿ ಇದನ್ನ ಅಂತ. ಅವನು ಕೂಡ ಸ್ವಯಂ ಸಂಗ್ರಹವನ್ನು ಎಲ್ಲವನ್ನೂ ಚೆನ್ನಾಗಿ ಗೃಹಾತೀತಿ ಸಂಗ್ರಹ, ಎಲ್ಲವನ್ನು ಹಿಡ್ಕೊಂಡವನು ಅಂತ. ಗೃಹಾತೀತಿ ಗ್ರಹ ಸಮ್ಯಕ್ ಗೃಹಾತೀತಿ ಎಲ್ಲವನ್ನು ಆತ್ಮನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ತನ್ನದನ್ನ ಮಾಡ್ಕೊಂಡಿದ್ದಾನೆ, ತನ್ನ ಅಧೀನ ಇಟ್ಕೊಂಡಿದ್ದಾನೆ. ಅದರಿಂದ ಅವನು ಸಂಗ್ರಹ ಸ್ವರೂಪನು ಅಂತ. ಸರ್ಗ ಅಂದ್ರೆ ಸೃಷ್ಟಿ, ಹುಟ್ಟು. ಸರ್ಗ ಸ್ವರೂಪನು ಅಂದ್ರೆ ಅವನಿಂದಲೇ ಸರ್ಗ ಶುರು ಆಗೋದು. ಸೃಷ್ಟಿಗೆ ಕಾರಣ ಅವನೇ. ಸೃಷ್ಟಿ ವಿಧಾನದ ಪ್ರಕಾರ ಕಲ್ಪನೆ ತಾನೆ. ಕಲ್ಪನೆ ಅವನಲ್ಲೇ ಮಾಡೋದು. ಅವನಲ್ಲಿ ಕಲ್ಪಿತ ಮಾಡಿದಾಗಲೇ ಜಗತ್ತು ತೋರುತ್ತೆ, ಇನ್ನೊಂದು ವಿಶೇಷ ತೋರುತ್ತೆ. ಸರ್ಗ ಸ್ವರೂಪ ಎಲ್ಲವನ್ನೂ ಉಂಟು ಮಾಡುವಾತನು ಸರ್ಗ ಸ್ವರೂಪನು. ಧೃತಾತ್ಮ. ಧೃತ ಅಂದ್ರೆ 2 ಅರ್ಥಗಳು. ಧೃತ ಧಾರಣೆ ಮಾಡಿಕೊಂಡ ಸ್ವರೂಪದವನು ಅಂದ್ರೆ ಯಾವತ್ತಿಗೂ ಎದೆಗುಂದದವನು, ಯಾವಾಗ ಧೈರ್ಯದಿಂದ ಇರ್ತಕ್ಕವನು ಒಂದರ್ಥ. ಇನ್ನೊಂದು ಧೃತಿ ಅಂತ ಇದು ಹೇಳ್ತದ, ಯಾರನ್ನೆಲ್ಲ ತಿಳಿಬೇಕೋ ಆ ಎಲ್ಲ ಹಿಡಿಬೇಕ, ಎಲ್ಲರಿಂದಲೂ ಧಾರಣೆ ಮಾಡಬೇಕಾದ ಆತ್ಮನಾಗಿದ್ದಾನೆ. ನಿಜವಾಗಿ ನಾವು ಧಾರಣೆ ಮಾಡ್ಕೊಳ್ಬೇಕಾಗಿರೋ ಸ್ವರೂಪ ಯಾರು ಅಂದ್ರೆ ಪರಮಾತ್ಮನ್ನೇ ಧಾರಣೆ ಮಾಡ್ಕೊಳ್ಬೇಕಾದವರಾಗಿದ್ವಿ. ಧೃತಃ ಆತ್ಮ ಏನ ಸಹ, ಯಾರಿಂದ ತನ್ನ ಸ್ವರೂಪವು ಧಾರಣೆ ಮಾಡಲ್ಪಟ್ಟಿದೆಯೋ ಅವನು ಧೃತಾತ್ಮ. ಧೃತಿಯಿಂದ ಕೂಡಿದವನು ಅರ್ಥ ಮಾಡ್ಬೋದು, ಧಾರಣೆ ಮಾಡಿದ ಸ್ವರೂಪದವನು ಅರ್ಥ ಮಾಡ್ಬೋದು, 2 ಮಾಡ್ಬೋದು. ಧೃತಿಯೇ ಅವನ ಸ್ವರೂಪ. ಧೃತಿ ಧೈರ್ಯ ಪರಿಪೂರ್ಣವಾಗಿದೆ, ಅದು ಧೃತಾತ್ಮ. ಧಾರಣೆ ಮಾಡಿಕೊಂಡ ಸ್ವರೂಪದವನು ಆ ಪರಮಾತ್ಮನು ಧೃತಾತ್ಮನು.
ನಿಯಮ ಒಂದು ಚೌಕಟ್ಟಲ್ಲಿರುವ ಆತನು, ಒಂದು ವ್ಯವಸ್ಥೆಯಲ್ಲಿರುವ ಆತನು, ಒಂದು ರೀತಿಯಲ್ಲಿ ಇರ್ತಕ್ಕವನು ಅದನ್ನು ನಿಯಮನು. ನಾವು ಹೇಳ್ತೇವೆ ಇವತ್ತು ಗಣೇಶ ಹಬ್ಬ ಪೂಜೆ ಆಗುವವರೆಗೂ ನಾವು ಏನನ್ನು ತಿನ್ನಬಾರ್ದು, ಇದು ನಿಯಮ. ಇವತ್ತು ಹಿರಿಯವರ ದಿವಸ ಇವತ್ತು ಮಧ್ಯಾಹ್ನ ಶ್ರಾದ್ದ ಆಗುವವರೆಗೂ ಏನೋ ಕುಡಿ ಹಾಕಿದ ನಿಯಮ. ಜಾಗರಣೆ ಮಗು ಶಿವರಾತ್ರಿ ಇವತ್ತು ಉಪವಾಸ ಇರಬೇಕು ನಿಯಮ. ಆ ನಿಯಮ ಸ್ವರೂಪವೇ ಪರಮಾತ್ಮನು. ನಿಯಚ್ಛತಿ ನಿಯಮ, ಎಲ್ಲವನ್ನೂ ಹತೋಟಿ ಇಟ್ಟವನು ಅಂತ ನಿಯಮ ಅಂದ್ರೆ. ನೀ ಅನ್ನೋದು ನಿತರಾಂ ಯಮು ಉಪರಮೆ ಧಾತು. ಯಚ್ಛತಿ ಇತಿ ನಿಯಮ, ಎಲ್ಲನೂ ಸುಪ್ರೀಂ ಕಂಟ್ರೋಲರ್. ನಿಯಮ ಅಂದ್ರೆ ನಿಯಮ ಇತಿ ನಿಯಮ, ಸುಪ್ರೀಂ ಕಂಟ್ರೋಲರ್ ಅಂತ ನಿಯಮ ಅಂದ್ರೆ ಅವನು ನಿಯಮ ಸ್ವರೂಪನು ಅಂತ. ಯಚ್ಛತಿ ಇತಿ ಯಮಃ, ಎಲ್ಲವನ್ನು ಹಿಡ್ಕೊಂಡಿದ್ದಾನೆ ಅಂದ್ರೆ ಅದು ಯಮು ಉಪರಮೆ ಅದು ಉಪಶಾಂತನು ಅಂತ. ನಿಯಮನು ಅಂದ್ರೆ ಒಂದು ವ್ಯವಸ್ಥೆಯಿಂದ ನಡೆದುಕೊಳ್ಳುವನು ಅಂತ ಅರ್ಥ ಮಾಡಿಕೊಂಡು, ಯಮಃ ಅಂದ್ರೆ ಎಲ್ಲವನ್ನೂ ಕಂಟ್ರೋಲರು ಅಂತ ಅರ್ಥ ಮಾಡ್ಬೋದು. ಪ್ರಾಣೋ ವೈ ಯಮೋ ಅಂಗಿರಸ್ವಾಂಗಿ ಪ್ರಾಣ ರೂಪದಿಂದ ಎಲ್ಲವನ್ನೂ ಹತೋಟಿ ಇಟ್ಕೊಂಡಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದೆ. ಪ್ರಾಣದಂತಾನೆ ಹಿಡ್ಕೊಂಡವನು, ಪ್ರಾಣ ಹೋಯ್ತಲ್ಲ ದೇಹಿಂದ್ಯವನ ಬುದ್ಧಿ. ಆ ಪ್ರಾಣ ರೂಪದಿಂದ ಎಲ್ಲಾ ದೇಹವನ್ನು, ಎಲ್ಲಾ ಗಿಡಮರ ಬಳ್ಳಿಯನ್ನು ಹಿಡ್ಕೊಂಡವನು ಪರಮಾತ್ಮನೇ. ಆದ್ದರಿಂದ ಸ್ವಯಂ ನಿಯಮರೂಪನೂ ಹೌದು, ಹತೋಟಿ ಇಟ್ಕೊಂಡವನು, ಮತ್ತು ಎಲ್ಲವನ್ನು ತನ್ನ ಸ್ವಾಧೀನದಲ್ಲಿ ಹೊಂದಿದವನು, ಎಲ್ಲವನ್ನು ನಡೆಸುವ ಆತನು ಅಂತ ಅರ್ಥ. ನಿಯಮೋ ಯಮಃ. ಇನ್ನು ಯಮ ಅಂತ ಏನು ಅಷ್ಟದಿಕ್ಪಾಲಕರು ಒಬ್ಬರಿದ್ದಾರೆ, ಅವನು ಇವನ ರೂಪದವನೇ ಅಂತ ತಗೋಬಹುದು. ಯಮಃ ಅಂತ ಹೇಳಿ, ಯಮ ಮೃತ್ಯು ದೇವತೆ ಅಂತ ಹೇಳ್ತೀವಲ್ಲ, ಆ ಮೃತ್ಯು ದೇವತೆಯೂ ಕೂಡ ಪರಮಾತ್ಮನ ಒಂದು ವಿಭೂತಿ ಪುರುಷ. ಯಮ ಸಂಯಮತಾಮಹಂ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಪರಮಾತ್ಮನೇ ಸಂಯಮತಾಂ ಯಮೋಹ ಅಸ್ಮಿ, ಎಲ್ಲ ಹತೋಟಿಲಿ ಇಟ್ಕೊಳ್ಳೋರಲ್ಲಿ ಯಮ ನಾನಾಗಿದ್ದೀನಿ ಅಂತಂದಿದ್ದಾನೆ. ಯಮ ಅಂತ ಹೇಳಿ ಎಮ್ಮೆ ಬರ್ತಾನೆ, ಮೀಸೆ ಬರ್ಕೊಂಡ್ಬರ್ತಾನೆ ಪುರಾಣ ಹೇಳ್ತಾರೆ. ಗರುಡ ಪುರಾಣ ಹೇಳ್ತಾರಲ್ಲ ಯಮನ ವರ್ಣನೆ ಚಿಕ್ಕ ಪಕ್ಕಕ್ಕೆ ಬಿಟ್ರೆ ಅಲ್ಲೇ ಒಂದಾಡ ಬಂದ್ಬಿಡುತ್ತೆ ಅಂತ ಭಯ. ಭಯಂಕರ ರೂಪ ಯಮಂದು ಅಂತ. ಯಮಯತಿ ಇತಿ ಯಮಃ ಅಂತ ಹೇಳ್ಬೋದಾ? ಅದೇ ಯಮಯತಿ ನಿಯಚ್ಛತಿ ಅಂತ. ಯಮಯತಿ ಹತೋಟಿ ಇಡ್ತಾನೆ, ಇದು ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ ಅಂತ ಮುಂಚೆ ಹೇಳಿದ್ನಲ್ಲ. ಯಮ ಉಪರಮೆ, ಯಮಯತಿನ ಉಪರಮ ಮಾಡ್ತಾನೆ, ಅಡಗಿಸ್ಕೊಳ್ತಾನೆ ಅಂತ. ಈಗ ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು. ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು. ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ವೈದ್ಯಃ ಸದಾ ಯೋಗಿ ವೀರಃ ಮಾಧವಃ ಮಧುಃ. ಅತೀಂದ್ರಿಯಃ ಮಹಾಮಾಯಃ ಮಹೋತ್ಸಾಹಃ ಮಹಾಬಲಃ. ವೇದ್ಯ, ಎಲ್ಲಾ ಶಾಸ್ತ್ರಗಳಿಂದಲೂ ತಿಳಿಯಬೇಕಾದವನು ಇವನೇ ಆಗಿದ್ದಾನೆ. ವೇದಿತು ಯೋಗ್ಯ ವೇದ್ಯ. ಇದು 10 ಗುರುಗಳೇ? 10 ನಾಮ ಇದೆ ಇದರಲ್ಲಿ. ಹೌದು, ವೇದ್ಯೋ ವೈದ್ಯ 10 ನಾಮ ಇದೆ ಇದರಲ್ಲಿ. ವೇದ್ಯ ಅಂದ್ರೆ ಅವಶ್ಯವಾಗಿ ತಿಳಿಯಲೇಬೇಕಾದವು, ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಇವನೇ. ನಾವು ಏನೇನೋ ಲೌಕಿಕ ವಿದ್ಯಾಭ್ಯಾಸ ಮಾಡಿ ಅದನ್ನು ತಿಳ್ಕೊಬೇಕು, ಇದನ್ನು ತಿಳ್ಕೊಬೇಕು, ಎಲ್ಲೋ ಹೋಗ್ತಾ ಇದೀವಿ. ಎಷ್ಟು ಯಾವುದನ್ನು ತಿಳ್ಕೊಂಡ್ರೂ ಪೂರ್ತಿ ಆಗಲ್ಲ. ಇದು ಏಕಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಆ ಪರಮಾತ್ಮನ ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗತ್ತೆ ಅಂತ. ಆದ್ದರಿಂದ ನಿಜವಾಗಿ ತಿಳಿಯಬೇಕಾದವ ಅವನ, ಎಲ್ಲದರ ಮೂಲವೂ ಅವನೇ. ಸ್ವಯಂ ವೈದ್ಯೋ ನಾರಾಯಣೋ ಹರಿ. ವೈದ್ಯ ಅವನು. ಪ್ರಥಮೋ ದೇವ್ಯೋಭಿಷಕ್ ಅಂತ ಶ್ರುತಿ ಹೇಳುತ್ತೆ. ಜಗತ್ತಿನ ಮೊದಲನೇ ವೈದ್ಯ ಯಾರಂದ್ರೆ ಪರಮಾತ್ಮನೇ ಅಂತ. ಯಾಕಂದ್ರೆ ಅವನು ಚಿಕಿತ್ಸಕ, ಎಲ್ಲಾ ರೋಗಕ್ಕೂ ನಿಧಾನ ಕಂಡು ಹಿಡಿದವನು. ಯಾವ್ಯಾವ ರೋಗವನ್ನು ನಾವು ತುಂಬಿಕೊಂಡ್ರು ಕೂಡ ಆ ರೋಗ ಪರಿಹಾರಕ್ಕೆ ಔಷಧಿ ಕಂಡುಕೊಂಡು ಅವನ ಧನ್ವಂತಿ ರೂಪದಿಂದ ಅವನೇ ಎಳೆದು ಬಂದವನು. ಪ್ರಥಮ ಆದಿ ವೈದ್ಯ ಅಂತ ಹೇಳಿ ಧನ್ವಂತಿನ ಹೇಳ್ತೀವಲ್ಲ, ಅದು ಭಾಗವತದಲ್ಲಿ ಆ ವೈದ್ಯಾನಾಂ ಧನ್ವಂತರಿರಸ್ಮಿ ಅಂತ ಮಾಡಿದ್ದಾರೆ. ಗೀತೆಯಲ್ಲಿಲ್ಲ, ಅದು ಭಾಗವತದಲ್ಲಿದೆ.
ನಿಜವಾಗಿ ಈ ವೈದ್ಯರಿಗೂ ನಮ್ಗೆ ಹೋದಾಗ ನಮ್ಗೆ ಏನಾಗಿದೆ ಏನು ಗೊತ್ತಾಗುವ ಹಾಗೆ ಮಾಡುವಾತನು ಇವನೇ. ಅದೊಂದು ನಮ್ಮ ಅದೃಷ್ಟ. ನಮ್ಗೆ ನಿಜವಾಗಿ ಏನಾಗಿದೆ ಏನಾಗಿಲ್ಲ ಏನಾಗಬೇಕು ಅಂತ ಆ ವೈದ್ಯರಿಗೆ ಹೊಳೆಯೋಂಗೆ ಆಗಬೇಕಾದ್ರೆ ನಮ್ಮಲ್ಲಿ ಪುಣ್ಯ ಇರಬೇಕು. ನಮ್ಮ ಪುಣ್ಯವಿದ್ದು ನಾವು ಆ ವೈದ್ಯತೆ ಹೋದಾಗ ಆ ಭಗವಂತ ಅವನಿಗೆ ಇಂಥದ್ದನ್ನು ಟ್ರೀಟ್ ಮಾಡಬೇಕು, ಹೀಗಾಗಿದೆ ಅಂತೇಳಿ ಹೊಳಿಸ್ತಾನೆ. ಹಾಗಾಗಿ ನಿಜವಾದ ವೈದ್ಯ ರೂಪದಿಂದಲೂ ಪರಮಾತ್ಮನೇ ಕೂತ್ಕೊಂಡು ನಮಗೆ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಾನೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ಕೊಂಡೆ ಔಷಧಿ ತಗೋತೀವಲ್ವಾ? ಔಷಧಿ ಏನೋ ತೀರ್ಥ ತಗೋಬೇಕು. ಅದು ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸರ್ವದುರಿತೋಪಶಮನಂ, ಇಷ್ಟು ಬಾಧೋ ಸಾಲಗ್ರಾಮ ಶಿಲಾವಾರಿ ಪಾಪಹಾರಿ ಹೇವದೆ ಆಜನ್ಮಕೃತ ಪಾಪಾನಾಂ ಶರೀರೇ ಜಜ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಪರಮಾತ್ಮನು ವೈದ್ಯರಿಗೂ ವೈದ್ಯನು ಅಂತಾನು ಹೇಳ್ತಾರೆ. ಹೌದು, ವೈದ್ಯನಾಗ್ಲಿ ವೈದ್ಯರಿಗೆ ವೈದ್ಯತ್ವ ಬರೋದು. ಅವನನ್ನೇ ನಮ್ಗೆ ವೈದ್ಯ ಅನ್ನುವಂಥ ಭಾವನೆ ಇಟ್ಕೊಂಡು ನಾವು ವೈದ್ಯರ ಹತ್ರ ಹೋದ್ರೆ ಪರಮಾತ್ಮ ನಮ್ಗೆ ನಾವು ಹೋದಂತಹ ವೈದ್ಯನಿಗೆ ನಮ್ಗೆ ಅನುಕೂಲವಾದಂಥ ಪ್ರೇರಣೆ ಕೊಡ್ತಾನೆ. ಯಾಕೆಂದ್ರೆ ನಮ್ಮ ದೇಹದೊಳಗೆ ಏನಾಗಿದೆ ಏನಾಗಬೇಕು ಅನ್ನೋದು ಆ ಸರ್ವಜ್ಞನಾದ ಭಗವಂತನ ಗೊತ್ತೇ ಹೊರತು ನಮಗೆ ಎಷ್ಟೋ ಸಲ ಗೊತ್ತಾಗಿಲ್ಲ ನಮ್ಗೆ ಏನಾಗ್ತಾ ಇದೆ ಅಂತ. ಏನೋ ಛಲ ಆಗ್ತಾ ಇದೆ, ಒದ್ದಾಡ್ತಾ ಕಷ್ಟ ಆಗ್ತಾ ಇದೆ, ಒಂದು ಹೇಳಕ್ ಗೊತ್ತಾಗ್ದೇನೆ ಮೈಯೆಲ್ಲ ನೋವಾಗುತ್ತೆ, ಏನೇನು ಸಂಕಟ ಆಗುತ್ತೆ, ಯಾವುದೋ ರೀತಿ ವ್ಯತ್ಯಾಸ ಆಗುತ್ತೆ. ಏನ್ ಮಾಡಿದ್ರು ನಮ್ಮ ಇದರಲ್ಲೇ ಬಗೆಹರಿಯೋದೇ ಇಲ್ಲ. ಅದಕ್ಕೆ ಶ್ರುತಿ ಹೇಳಿದೆ, ಪ್ರಥಮೋ ದೈವ್ಯೋಭಿಷಕ್ ಅಹೀಗಿಶ್ಚ ಸರ್ವಾನ್. ಪರಮಾತ್ಮ ನೀನು ಜಗತ್ತಿಗೆ ಮೊದಲನೇ ವೈದ್ಯಪ್ಪ, ನಿನಗೆ ಗೊತ್ತು, ನೀನು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿಸು. ನಾನು ಅದಕ್ಕೆ ಏನು ನನ್ನ ಭಕ್ತರ ಇನ್ನು ಸ್ತೋತ್ರ ಮಾಡೋದು ಅಷ್ಟೇ ಗೊತ್ತೇ ಹೊರತು ನನಗೆ ನಾನು ನಿನ್ನತ್ರ ಹೀಗಾಗಬೇಕು ನಾನು ಹೇಳೋದು ನನಗೇನು ಗೊತ್ತಿಲ್ಲ. ಸದಾ ಯೋಗಿ, ಯಾವಾಗಲೂ ಯೋಗಿ ಸ್ವರೂಪನು, ಕೂಡ್ಕೊಂಡವನು, ತನ್ನ ಪರಮಾರ್ಥ ರೂಪದಲ್ಲಿ ಯಾವಾಗಲೂ ಮುಳುಗಿದವನು, ಆತ್ಮಾರಾಮನಾಗಿರುವನು ಅಂತ ಯಾವಾಗ ಬಹಿರ್ಮುಖನ ಆಗೋದೇ ಇಲ್ಲ. ಸ್ವಸ್ಥ ಯಾಕೆ ಅವನಿಗೆ ಬಯಸುವುದೇ ಇಲ್ಲ. ಆಮೇಲೆ ಕಲ್ಪಿತವಾಗಿರೋ ಜಗತ್ತುಗಳಿಗೆ ನೋಡುವಂಥ ಅವಶ್ಯಕತೆ ಇಲ್ಲ. ಅವನ್ಯಾಕೆ ನೋಡ್ಬೇಕು ಜಗತ್ತುಗಳಿಗೆ ದೃಷ್ಟಿಯಿಂದ? ಅವನಿಗೆ ನೋಡಿದ್ರೆ ಏನಾಗಬೇಕಾಗಿದೆ? ಹಸಿವು ಬಾಯಾರಿಕೆ ಇಲ್ಲದೆ ಅಂದಮೇಲೆ ಯಾವ ಜಂಜಾಟವೂ ಇಲ್ಲ, ಪಾತ್ರೆ ಪರಟೆ ಇಲ್ಲ, ಬಾತ್ರೂಮು ಮತ್ತೆ ಟಾಯ್ಲೆಟು ಬೇಕಿಲ್ಲ, ಯಾವ ಕರೆಂಟು ಇರೋದು ಬೇಕಿಲ್ಲ, ಸಿಂಟಾಕ್ಸ್ ಇರಬೇಕು, ನೀರು ಏನು ವಿಷಯ ಇಲ್ಲ. ಆನಂದ ರೂಪದಲ್ಲಿ ನಿತ್ಯವಾಗಿ ಯಾವಾಗಲೂ ಪರಿಪೂರ್ಣವನ್ನು ಕೂಡ್ಕೊಂಡ್ಬಿಟ್ಟಿದ್ದಾನೆ. ಸದಾ ಯೋಗಿ, ಯಾವಾಗಲೂ ಯೋಗೀಶ್ವರನು ಇದ್ದಾನೆ. ಸ್ವಯಂ ಅತೀಂದ್ರಿಯ, ಇಂದ್ರಿಯವನ್ನು ಮೀರಿದವನಾಗಿದ್ದಾನೆ, ಇಂದ್ರಿಯಕ್ಕೆ ಅಗೋಚರನಾಗಿದ್ದಾನೆ, ಇಂದ್ರಿಯಕ್ಕೆ ಅವಿಷಯನು, ಸಿಗದೇ ಇದ್ದವನಾಗಿದ್ದಾನೆ. ಗುರುಗಳೇ ವೀರಹ ಬಿಟ್ಟೋಯ್ತಾ? ಓ ವೀರಾನ್ ಹಂತೀತಿ ವೀರಹ, ವೀರರನ್ನು ಶೂರರನ್ನು ಕೊಂದಾಕುವಂಥವನಾದ್ದನ್ನು ವೀರಹ. ಹಂಗೆ ಇದರಲ್ಲಿ ಸಪ್ತಶತಿಲಿ ಅವನು ಭಾರಿ ವೀರ ಅನ್ಕೊಂಡಿದ್ದಾನೆ. ಯೋಮಾನ್ ಜಯತಿ ಸಂಗ್ರಾಮೆ, ಯೋಮಾನ್ ಜಯತಿ ಸಂಗ್ರಾಮೆ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಬಲೋ ಓಕೆ ಸಮೇ ಭರ್ತಾ ಭವಿಷ್ಯತಿ ಅಂತ ಹೇಳಿ ಆ ಮಧುಕೈಟ ಬರೋ ಆ ದೇವಿಯ ರೂಪವನ್ನ ಆಕಾರವನ್ನು ಬಿಟ್ಟು ಚಂಡಮುಂಡರು ಹೊಂದಿದ್ರು. ಚಂಡಮುಂಡರು ಆ ಭಾರಿ ಶೂರರು ದೇವತೆಗಳ ಮೇಲೆ ಅಧಿಕಾರ ನಡೆಸಿದ್ರು. ಅವರಿಗೆ ಆ ದೇವಿಯ ರೂಪ ನೋಡಿದ ಮೇಲೆ ಯುದ್ಧ ಮಾಡೋದಿರಲಿ ಮೋಹ ಹೋಗ್ಬಿಟ್ಟು, ಎಂಥ ದಿವ್ಯ ರೂಪ, ಎಂಥ ಸೌಂದರ್ಯ, ಎಂಥ ಇದು, ಇವಳನ್ನ ಮದುವೆ ಆಗ್ಬೇಕು, ಇವಳನ್ನ ಆಗ್ಬೇಕು ಅಂತ ಹೇಳ್ಬಿಟ್ಟು ದೂತ ಕಳಿಸ್ಬಿಡ್ತಾರೆ. ಯುದ್ಧ ಬೇಡ, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀವಿ, ನೀವು ನಮ್ಗೆ ಪತ್ನಿಯಾಗಿ ಬರಬೇಕು, ನೀವು ಏನ್ ಬೇಕಾದ್ರೂ ನಮ್ಮಲ್ಲಿ ಐಶ್ವರ್ಯ ಪಡ್ಕೋಬಹುದು, ಎಲ್ಲಕ್ಕೂ ನಾನು ಇಂದಾದಿಗಳಿಗೂ ಹೊಡೆದಾಗ್ಬಿಡೀನಿ, ಎಲ್ಲ ಸಂಪತ್ತು ನಿಮ್ದೇ ಆಗತ್ತೆ, ಬರ್ಬೇಕು ಹಾಗೆ ಅಂತ ಎಲ್ಲ ಹೇಳ್ತಾರೆ. ಕರೆಕ್ಟು. ಆಮೇಲೆ ನಂದೊಂದು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ ಅಂತ ದೇವಿ ಹೇಳ್ತಾಳೆ. ನಾನು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ, ಆ ಪ್ರತಿಜ್ಞೆ ಯಾವತ್ತೇನು ತಿಳುವಳಿಕೆ ಕೇಳಿದೆ ಮಾಡ್ಬಿಟ್ಟೆ, ಇವತ್ತು ಬಿಡಕ್ ಬರಲ್ಲ. ಆ ಪ್ರತಿಜ್ಞೆಯಂತೆ ನೀವು ನಡ್ಕೊಂಡ್ರೆ ನಾನು ನಿಮ್ಮ ಹೆಂಡತಿ ಆಗ್ತೀನಿ, ಏನು ಅದ್ರಲ್ಲಿ ಅಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಯೋಮಾನ್ ಜಯತಿ ಸಂಗ್ರಾಮೆ, ಯಾವಾತನು ಯುದ್ಧದಲ್ಲಿ ನನ್ನನ್ನು ಗೆಲ್ಲುತ್ತಾನೆ. ಆಮೇಲೆ ಯೋಮೇ ದರ್ಪಂ ವ್ಯಪೋಹತಿ, ನನ್ನ ದರ್ಪವನ್ನ, ನನ್ನ ಈ ಅಹಂಕಾರ ಮೆಟ್ಟುತ್ತಾನೋ. ಆಮೇಲೆ ಯೋಮೇ ನನಗೆ ಸರಿಸಮಾನ ಯುದ್ಧ ಮಾಡಿ ನಾನು ಗೆಲ್ತಾನೋ ಅವನ್ನ ನಾನು ಗಂಡ ಆಗ್ತೀನಿ ಅಂತ.
ಅವ ಈಶ್ವರ ಒಬ್ಬನೇ, ಇನ್ನೊಬ್ಬ ಇಲ್ಲ ಜಗತ್ತಲ್ಲಿ, ಅವನೇ ನನ್ನ ಗಂಡ. ಇವೆಲ್ಲ ಬರ್ರಿ ಗೊತ್ತಾಗಿದೆ ನಾನು ಯಾರು ಅಂತ ಹೇಳ್ಬಿಟ್ಟು ಚಂಡಮುಂಡರನ್ನ ಚಂಡಾಡ್ಬಿಟ್ರು. ಆ ಚಂಡಮುಂಡರನ್ನ ಆ ಚಂಡವನ್ನ ಮುಂಡಕ್ಕಿಂತ ಬೇರೆ ಮಾಡ್ಬಿಟ್ರು. ತಲೆ ಚಂಡನ್ನ ಮುಂಡನ್ನ ಕಿತ್ತಾಕ್ಬಿಟ್ಲು ಅವಳು. ಅಂಥ ಇದು. ಹಾಗಾಗಿ ಅವನ ಮಹಾವೀರ್ಯ ವೀರರಾಗಿರ್ತಕ್ಕಂಥ ಲೋಕೋತ್ತರ ಸಾಮರ್ಥ್ಯವುಳ್ಳವನನ್ನು ಕೂಡ ಸಂಹಾರ ಮಾಡೋದ್ರಲ್ಲಿ ಆ ಪರಮಾತ್ಮ ಅಗ್ರೇಸರ, ಅವನ ಅಗ್ರಗಣ್ಯ. ಯಾಂಥ ವೀರನು ಅವನ ಮುಂದೆ ಏನೂ ಇಲ್ಲ. ಮಾಧವ ವೀರ, ಮಾಧವೋ ಮಧು. ಮಾಧವ ಮಾಯಾ ಧವ, ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ಪತಿಯಾದವನು ಅಂತ. ಇನ್ನೊಂದು ಅವತ್ತು ಹೇಳಿದ್ನಲ್ಲ, ನಮಗೆಲ್ಲರಿಗೂ ಪತಿಯಾದವನು ಮಾಂ ಪ್ರತಿಧವ, ಮಾಂ ಪ್ರತಿಧವ, ಮಾಂ ಪ್ರತಿಧವ ಇದು ಮಾಧವ. ನನ್ನನ್ನು ಕುರಿತು ಒಡೆಯನಾಗಿರುವನು, ನನ್ನನ್ನು ಕುರಿತು ಒಡೆಯನಾದವನು ಅಂತ ಹೇಳಿ ಪ್ರತಿಯೊಬ್ಬರು ಅಂದ್ಕೊಳ್ಳೋದಕ್ಕೆ ಯೋಗ್ಯನಾದವನು. ಇವಾಗ ನನ್ನ ಧವ, ನನ್ನ ಸ್ವಾಮಿ, ನನ್ನ ಗಂಡ, ನನ್ನ ಪತಿಯಿಂದ ಅವನೇ ಅಂತ. ಗೋಪಿಕಾ ಸ್ತ್ರೀಯರೆಲ್ಲ ಮದುವೆ ಆಗಿದ್ರು ಕೂಡ ಆ ಕೃಷ್ಣನ ಗಂಡಾಗ, ಕೃಷ್ಣ ನಂಗೆ ನೀವೇ ಗಂಡ, ಲೋಕ ಗಂಡ ಇರಲಿ, ನಿಜವಾದ ಗಂಡ ನೀನೇ ಅಂತ ಹೋಗ್ಬಾರ್ದು. ಕೃಷ್ಣ ಆಗಲಮ್ಮ, ನಿಮ್ಮ ಒಂದು ಭಕ್ತಿ ಇದಕ್ಕೆ ಒಪ್ಕೊಂಡಿದ್ದೀನಿ, ಆದರೆ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಯಾವ ಒಂದು ಕಾಮ ಜ್ವರ ಇದೆ ಅದಕ್ಕೆ ಚಿಕಿತ್ಸೆ ಮಾಡ್ತೀನಿ ಹೇಳ್ಬಿಟ್ಟು ಅಜ್ಞಾನ ಕೊಟ್ಟು ಅದ್ರ ಕಾಮ ಪರಿಹಾರ ಮಾಡಿಬಿಟ್ಟು ಆತ್ಮ ಕೂತ್ಕೊಂಡ್ಬಿಟ್ಟ. ಲೋಕದ ಗಂಡನ ಯಾವ ಒಂದು ಇದಿದೆ ಆ ತರಹ ಸಂಬಂಧ ಇಟ್ಕೊಳ್ತೇನೆ. ಅವರಿಗೆ ಯಾವ ಒಂದು ಪರಮಾತ್ಮನ ಬಗ್ಗೆ ಒಂದು ಅನನ್ಯವಾದ ಪ್ರೇಮ ಇತ್ತು, ಆ ಪ್ರೇಮ ಶಾಶ್ವತವಾಗಿ ಉಳಿದ ಹಾಗೇನೆ ಅವರ ಪ್ರೇಮದಿಂದ ಆ ಅಜ್ಞಾನವನ್ನು ಕಳೆದ್ಬಿಟ್ಟು ಅವರ ಪರಮಾತ್ಮ ಸ್ವಲ್ಪ ತೋರಿಸ್ಕೊಟ್ಬಿಟ್ಟ. ಹಾಗೆ ಮಾಧವ ಅಂದ್ರೆ ಲಕ್ಷ್ಮಿಯ ಪತಿ, ಎಲ್ಲರಿಗೂ ಪತಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ. ಸ್ವಯಂ ಮಧು, ಮಧು ಶಬ್ದಕ್ಕೆ ಅರ್ಥ ಜೇನುತುಪ್ಪ ಅಂತ. ಜೇನುತುಪ್ಪ ಹೇಗೆ ಸಿಹಿಯೋ ಎಲ್ಲರಿಗೂ ಬಹಳ ಪ್ರಿಯನಾದವನಾಗಿದ್ದಾನೆ ಅಂತ ಒಂದು. ಇನ್ನೊಂದು ಮಧು ಅನ್ನೋದು ಮೋದನ ಹೇತುತ್ವ, ಮಧು ಆನಂದ ಕಾರಣ ಇದ್ದಾನೆ, ಉಪಕಾರ ಮಾಡುವನಾಗಿದ್ದಾನೆ. ಇದು ಮಧು ಅನ್ನೋದು ಪರಸ್ಪರ ಉಪಕಾರಕ ಎಲ್ಲಿದೆಯೋ ಅದು ಮಧು ಆಗುತ್ತೆ ಅಂತ ಬೃಹದಾರಣ್ಯಕದಲ್ಲಿದೆ. ಪರಸ್ಪರ ಉಪಕಾರಕ ಭಾವದಿಂದ ಇರುವಂತಹ ಒಂದು ಸ್ವಭಾವ ಸಂಬಂಧ ಇದೆಯಲ್ಲ, ಅದಕ್ಕೆ ಅವನೇ ಕಾರಣ ಅಂತ. ಅವನೇ ಮಧು ಆದ್ರಿಂದ ನಮಗೆ ಲೋಕದಲ್ಲಿ ಎಲ್ಲರೂ ಉಪಕಾರ ಮಾಡ್ತೀನಿ, ಉಪಕಾರ ಮಾಡಿಸ್ಕೊಳ್ಳೋರಾಗ್ತಾರೆ. ಎರಡು ವ್ಯವಹಾರ ಮಧುವಂತೆಯೇ ಅಸಾವಾದಿತ್ಯೋ ದೇವ ಮಧು ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಎಲ್ಲರಿಗೂ ನಿಜವಾಗಿ ಜೇನುತುಪ್ಪ ಆದಿತ್ಯ. ಆ ಆದಿತ್ಯ ರೂಪನೂ ಆದಿತ್ಯೋ ಜ್ಯೋತಿರಾತ್ಮ ಅಂತಲ್ಲ, ಆದಿತ್ಯ ಜ್ಯೋತಿರ ಬಂದಿಲ್ಲ. ಆದಿತ್ಯ ಜ್ಯೋತಿರಾದಿತ್ಯ ಶ್ರೇಷ್ಠ ಜಗದಾದಿತ್ಯ, ಆದಿತ್ಯ ಜ್ಯೋತಿರಾದಿತ್ಯ ಶ್ರೇಷ್ಠ ಬಂತು. ಆದಿತ್ಯ ಸ್ವರೂಪನು ಅವನೇ, ಆದಿತ್ಯ ಮಧು ಅವನೇ ಆಗಿದ್ದಾನೆ. ಹಾಗಾಗಿ ಮಧು ಸ್ವರೂಪನು, ಮೋದನಕ್ಕೆ ಕಾರಣ, ಪ್ರಿಯನಾಗಿರತಕ್ಕವನು ಅಂತ. ಆಮೇಲೆ ಅತೀಂದ್ರಿಯ, ಇಂದ್ರಿಯಗಳನ್ನೆಲ್ಲ ಮೀರಿರ್ತಕ್ಕವನು, ಇಂದ್ರಿಯಾತೀತನು, ಇಂದ್ರಿಯ ಅಗೋಚರನಾಗಿದ್ದಾನೆ, ಇಂದ್ರಿಯಗಳನ್ನು ನಡೆಸುವ ಆತನಾಗಿದ್ದಾನೆ. ಆದ್ದರಿಂದ ಅವನು ಅತೀಂದ್ರಿಯ. ಅತೀಂದ್ರ ಅತಿಗಚ್ಚತಿ, ಅತೀತ್ಯ ವರ್ತತೆ, ಇಂದ್ರಿಯಾಣಿ ಅತೀತ್ಯ ವರ್ತತೆ, ಇಂದ್ರಿಯಗಳನ್ನು ದಾಟಿ ಇದ್ದಾನೆ, ಮೀರಿದವನಾಗಿದ್ದಾನೆ, ಅದನ್ನ ಅತೀಂದ್ರಿಯನಾಗಿದ್ದಾನೆ. ಮಹಾಮಾಯ, ಈ ಲೋಕದ ಮಾಯಾವಿ ಇದಾರಲ್ಲ, ಎಲ್ಲಾ ಮಾಯ ಮಹಾಮಾಯ ಅವನು. ಅವನು ತಾನು ಜಗತ್ತಾಗಿ ತೋರ್ಕೊಂಡ್ರು ಕೂಡ ತನ್ನದಾದ ಒಂದು ಚೈತನ್ಯ ಸ್ವರೂಪದಿಂದಲೂ ಸತ್ಸ್ವರೂಪದಿಂದಲೂ ಮಾರ್ಪಟ್ಟಿಲ್ಲ. ಅವನು ತಾನು ಇದ್ದಾಗೆ ಇದ್ದು ಜಗತ್ತಾಗಿ ತೋರ್ತಾ ಇದ್ದಾನೆ. ಇದು ಮಹಾಮಾಯ ಅವನು. ಸರ್ವಜ್ಞ ಸರ್ವಶಕ್ತ ಮಹಾಮಾಯಾವಿ ಅಂತ. ಸರ್ವಜ್ಞನಾದ್ರಿಂದ ಅವನಿಗೆ ಜಗತ್ತಿನ ಎಲ್ಲ ಆಗು ಹೋಗುಗಳು ಗೊತ್ತು. ಸರ್ವಶಕ್ತನಾದ್ರಿಂದ ಏನ್ ಬೇಕಾದ್ರೂ ಅವನು ಮಾಡಬಲ್ಲ. ಮಹಾಮಾಯ ಅಂತ ಆದ್ರಿಂದ ತಾನು ಇದ್ದಾಗಿಯೂ ಇದ್ದು ಜಗತ್ತಾಗಿ ತೋರ್ತಾರೆ. ಅದು ಅವನದೇ ಆದಂತಹ ಒಂದು ಅಚಿಂತ್ಯ ಅದ್ಭುತ ಶಕ್ತಿ, ಲೀಲಾಶಕ್ತಿ. ಅದು ಈ ಜೀವನಿಗೆ ಊಹೆ ಮಾಡ್ಕೋಕ್ಕೂ ಆಗಲ್ಲ. ಮಹಾಮಾಯ ಮಹೋತ್ಸಾಹ, ಯಾವಾಗಲೂ ಉತ್ಸಾಹ. ಅವನಿಗೆ ಉತ್ಸಾಹ ನಮಗಾದ್ರೆ ತಮೋಗುಣ ಬಂದು ಉತ್ಸಾಹ ಹೋಗ್ಬಿಡುತ್ತೆ, ಇನ್ನೇನೋ ಜ್ವರಾದಿಗಳು ಬಂದು ಉತ್ಸಾಹ ಹೋಗ್ಬಿಡುತ್ತೆ. ನಮ್ಗೆ ಇಷ್ಟಾರ್ಥ ಇರದೇ ಹೋದ್ರು, ನಮ್ಗೆ ತುಂಬಾ ಬೇಕಾದವ್ರು ಹೋಗ್ಬಿಟ್ರಂತೂ ಅವತ್ತೆಲ್ಲ ಮೂಡ್ ಆಫ್, ನಾವು ಪೂರ್ತಿ ಡಲ್ ಆಗ್ಬಿಡ್ತೀವಿ. ಆದರೆ ಪರಮಾತ್ಮ ಎಂದೆಂದಿಗೂ ಮೂಡ್ ಆಫ್ ಇಲ್ಲ, ಎಂದೆಂದಿಗೂ ಉತ್ಸಾಹ ಕಳ್ಕೊಳ್ಳೋದಿಲ್ಲ, ಎಂದೆಂದಿಗೂ ಸೋಮಾರ ಇಲ್ಲವೇ ಇಲ್ಲ. ನಿತ್ಯ ಭರಿತ, ನಿತ್ಯೋತ್ಸಾಹಿ. ಉತ್ಸಾಹ, ಹೆಚ್ಚಿನ ಉತ್ಸಾಹ ಅಂದ್ರೆ ಕನ್ನಡದಲ್ಲಿ ಆಸಕ್ತಿಯಿಂದ ಕೂಡನು, ಸಂಭ್ರಮದಿಂದ ಕೂಡ್ಕೊಂಡವನು,
ಯಾವಾಗಲೂ ಉದ್ಯುಕ್ತವಾಗಿರುವನು ಅಂತ. ಮಹಾಬಲ ಮಹಾಶ್ಚಾಸು ಮಹತ್ ಬಲಂ ಯಸ್ಯ ಸಹ ಮಹಾಬಲ. ಅವನ ಬಲವು ಅಪರಿಮಿತವಾದ ಪರಾಕ್ರಮದವನು. ಇಂಥ ವಿಶ್ವವನ್ನ ಒಂದು ಭೂಮಿ ಎತ್ತಕ್ಕೆ ಆಗಲ್ಲ ನಮಗೆ. ಭೂಮಿಯಲ್ಲಿರ್ತಕ್ಕಂಥ ಒಂದು ಬೆಟ್ಟ ಎತ್ತಕ್ಕಾಗಲ್ಲ. ಬೆಟ್ಟ ಅನ್ನೋದು ಭೂಮಿಯ ಯಾವುದೋ ಒಂದು ಸಾಸಿವೆ ಕಾಲಷ್ಟು. ಅಖಂಡ ಭೂಮಿಯನ್ನೇ ಅಪ್ರಯತ್ನೇನ ಲೀಲಾನ್ಯಾಯೇನ ಪುರುಷವಿಶ್ವಾಸವದು ಅಂತ ನಾವು ವಿನೋದಕ್ಕಾಗಿ ಏನೋ ಒಂದು ಎಲೆಗೆಲೆ ಆಟ ಆಡ್ತೀವಿ ಹೂವಲ್ಲಿ, ಆ ರೀತಿ ಉಸಿರಾಟ ಆಡುವ ಹಾಗೇನೆ ಇಡೀ ವಿಶ್ವವನ್ನು ಹೊತ್ಕೊಂಡಿದ್ದಾನೆ ಆ ಪರಮಾತ್ಮ. ಬರೀ ಭೂಮಿ ಒಂದೇ ಅಲ್ಲ, ಭೂಮಿಗೆ 10 ಪಟ್ಟು 100 ಪಟ್ಟು ಜಾಸ್ತಿ ಆಗಿರ್ತಕ್ಕಂಥ ಎಲ್ಲಾ ಗ್ರಹಗಳನ್ನು, ಎಲ್ಲಾ ಲೋಕಗಳನ್ನು, ಎಲ್ಲಾ ಅಷ್ಟನ್ನು ಹೊತ್ಕೊಂಡಿದ್ದಾನೆ. ಅವನು ಮಹಾಬಲನು. ಆ ಪರಮಾತ್ಮನನ್ನ ಮಹಾಬಲನು ಅಂತ ಹೇಳಿ ಸರ್ವದಾ ಭಾವನೆ ಮಾಡ್ತಾ ಇದ್ರೆ, ನಿಮ್ಮಲ್ಲಿ ಏನೋ ನಿಶಕ್ತಿ ಇದ್ರೆ ಆ ನಿಶಕ್ತಿ ಹೋಗಿ ಎಲೆಕ್ಟ್ರಾಲ್ ಕೊಟ್ಟಂಗೆ ಆಗ್ಬಿಡುತ್ತೆ. ಎಲೆಕ್ಟ್ರಾಲು ಅಲ್ಲಿ ಇದು ಕೊಟ್ಟಂಗೆ ಬಲ ಬಂದ್ಬಿಡುತ್ತೆ. ಯಾಕಂದ್ರೆ ಮಹಾಬಲ ರೂಪನಾದ ಪರಮಾತ್ಮನ ಭಾವನೆ ಮಾಡ್ತಾ ಮಾಡ್ತಾ ಅವನಿಂದ ನೀವು ಬಲವನ್ನ ನೀವು ಸಕ್ ಮಾಡ್ಕೊಂಡ್ಬಿಡ್ತೀರಾ, ನೀವು ಅದಕ್ಕೆ ಎಳ್ಕೊಂಡ್ಬಿಡ್ತೀರಾ, ನಿಮ್ದಾಗ್ಬಿಡುತ್ತೆ ಬಲ, ಬಹಳ ಶಕ್ತಿ ಬಂದ್ಬಿಡುತ್ತೆ. ಎಲ್ಲಿ ಗನಿಯೋ ಮೂಲ ಸ್ಥಾನವೋ ಅಲ್ಲಿಗೆ ಹೋದ್ರೆ ಅದು ಇದು ಸಿಗತ್ತೆ. ಶಕ್ತಿ, ಬಲ, ವೀರ್ಯ, ತೇಜಸ್ಸು, ಜ್ಞಾನ ಎಲ್ಲಕ್ಕೂ ಮೂಲ ರೂಪ ಪರಮಾತ್ಮ. ಅಲ್ಲಿ ನಾವು ಮನಸ್ಸನ್ನಿಟ್ಟು ಮಹಾಬಲನು, ಮಹಾವೀರ್ಯನು, ಮಹಾಬುದ್ಧಿವಂತನು, ಆ ಗುಣಗಳೆಲ್ಲ ಮಾಡ್ತಾ 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 ಅದೆಲ್ಲ ನಮ್ದಾಗ್ಬಿಡುತ್ತೆ. ತಮ್ ಯಥಾ ಯಥೋಪಾಸತೆ ತತ್ ತದೇವ ಭವತಿ ಅಂತ ಹೇಳಿ ಆ ಮಹಾಬಲನು, ಪರಮಾತ್ಮನು, ಮಹಾಪರಾಕ್ರಮನು ಅಂತ ಹೇಳ್ತಾ ಇದ್ರೆ ಇನ್ನೊಂದೇನಾಗುತ್ತೆ ಅಂದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ನಮ್ಗೆ ಯಾರೂ ಕಾಪಾಡೋರಿಲ್ಲ, ನಮ್ಗೆ ಯಾರು ಜೊತೆಗಾರರಿಲ್ಲ ಅಂತ ಅಂದ್ಕೊಂಡವರಿಗೆ ಈ ಪರಮಾತ್ಮನು ಮಹೋತ್ಸಾಹ, ಮಹಾಬಲ ಅಂತ ಹೇಳಿ ಅವನನ್ನ ಭಾವನೆ ಮಾಡ್ತಾ ಇದ್ದೆ, ಅವನ ಉಪಾಸನೆ ಮಾಡ್ತಿದ್ದೆ, ಅವು ನಮ್ಮ ಜೊತೆಲಿ ನಮ್ಗೆ ಬಲ ಕೊಟ್ಬಿಟ್ಟು, ನಮ್ಗೆ ಧೈರ್ಯ ಕೊಟ್ಬಿಟ್ಟು ಕಾಪಾಡ್ಬಿಡ್ತಾನೆ. ಎಲ್ಲ ಬಲವು ಅವನ್ನೇ ಬಂದ್ಬಿಡುತ್ತೆ. ಅಷ್ಟು ದುರ್ಬಲತೆ ಹೊರಟೋಗ್ಬಿಡುತ್ತೆ. ಅದ ಮಹಾಬಲ ಇದ್ದಾನೆ. ನಾವು ಇದರಲ್ಲಿ ಗೋಕರ್ಣದಲ್ಲಿ ಮಹಾಬಲೇಶ್ವರ ಅಂತ ಹೇಳಿ ಪರಮಾತ್ಮನಿಗೆ ಆ ಲಿಂಗಕ್ಕೆ ಮಹಾಬಲೇಶ್ವರ ಅಂತ ಹೇಳಿ, ಸಮಸ್ತ ಬಲದಿಂದ ಕೂಡಿಕೊಂಡಂತ ಈಶ್ವರ ಅಂತ. ಅದೇ ಪರಮಾತ್ಮನ ಸ್ವರೂಪ ಆಗಿರೋದ್ರಿಂದ ಬಲ ಅನ್ನೋದು ಬಾಕಿಯವರಿಗೆ ಅನ್ನರಸಾದಿನ ಬಲ ಬರಬೇಕು, ಬೇರೆ ಬೇರೆ ತರಕಾರಿ, ಹಣ್ಣು ಹಂಪ ಬರಬೇಕು. ಅವನಿಗೆ ಬಲ, ಅವನಿಗೆ ಸ್ವರೂಪ ಅದು. ಬೆಂಕಿಗೆ ಹೇಗೆ ಬಿಸಿ ಬೇರೆ ಕಡೆ ಬರಬೇಕಾಗಿಲ್ವೋ, ಪರಮಾತ್ಮನಿಗೆ ಬಲ ಅನ್ನೋ ಸ್ವರೂಪ ಆದ್ರಿಂದ ಮಹಾಬಲ ಸ್ವರೂಪನಾಗಿದ್ದಾನೆ. ಹೀಗೆ ಮಹಾಬುದ್ಧಿ. ಟೈಮ್ ಆಯ್ತು, ಏನ್ ಮಾಡೋಣ? ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿ ಮಹಾದ್ಯುತಿ. ಸುಲಭವಾಗಿ ಮುಂದಿನ ಶ್ಲೋಕ. ಹೆಚ್ಚಿನ ಬುದ್ಧಿಯುಳ್ಳವನು, ಹೆಚ್ಚಿನ ವೀರ್ಯವನು, ಮಹಾಶಕ್ತಿಯು, ಮಹಾದ್ಯುತಿ ಕಾಂತಿ ಬಂದಿದ್ದೆ. ನಾಳೆ ಹೇಳೋಣ. ನಾಳೆ ನಾನು ಮತ್ತೂರಿಂದನೇ ನನಗೆ ಒಂದು ಆಸೆ ಇದೆ. ನಮ್ಮ ಅಣ್ಣನ ಹಿಡಿಸ್ಬಿಟ್ಟು ಅಣ್ಣ ಅಂತ ನಾಳೆ ನಾಡ್ದು 2 ದಿವಸ ಅಣ್ಣ ಅಂತ ಹೇಳಿಸೋಣ ಅಂತ. ಆದ್ರೆ ನಮ್ಮ ಅಣ್ಣಂಗೆ ಭಾಳ ಮೂಡು. ಆ ಟೈಮಲ್ಲಿ ಅವನು ಉತ್ಸಾಹ ಇದ್ರೆ ಅಂತಾನೆ ಹೇಳ್ತಾನೆ. ಆ ಅಮೋಘ ಏನು ಅವನಿಗೆ ಇದು ಮಾಡದೆ ಹೋದ್ರೆ ಆಯ್ತುಗಳು ನಾನು ಹೇಳ್ತೀನಿ ಅಂತ ಹೇಳಿದ್ದಾನೆ. ಇನ್ನೇನು